ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ SSTV. ನಾನು ಅಶ್ವಿನಿ. ಇಲ್ಲೊಬ್ಬರಿಗೆ ದುಬೈಗೆ ಹೋಗಬೇಕು ಅನ್ನೋ ಆಸೆ. ಅದು ಎಷ್ಟು ಆಸೆ ಅಂದರೆ ರಾತ್ರಿ ಮಲಗಿದಾಗಲೂ ಕೂಡ ಅವ್ರ ಕನಸಲ್ಲಿ ದುಬೈನೇ ಕಾಣಿಸ್ಕೊಳ್ಳುತ್ತೆ. ಈ ಆಸೆ ಈಡೇರುತ್ತಾ ಇಲ್ವಾ ಅನ್ನೋದನ್ನು ಪುರುಷೋತ್ತಮ ಪ್ರಸಂಗ ಸಿನಿಮಾದ ನಾಯಕ ಮತ್ತು ನಾಯಕಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಆಸೆ ಈಡೇರ್ತಾ ಇಲ್ವಾ ಅನ್ನೋದನ್ನು ಅವ್ರಿಗೆ ಕೇಳೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಇದೇನಿದು ದುಬೈಗೆ ಹೋಗೋ ಕನಸು? ಅದೇನು ಈಡೇರ್ತಾ ನಿಮ್ಮ ಕನಸು? ಅದನ್ನ ಫಿಲಮಲ್ಲೇ ನೋಡಬೇಕು, ಈಡೇರುತ್ತಾ ಇಲ್ವಾ, ಹೋಗ್ತಾರಾ ಇಲ್ವಾ ಅಂತ. ಹೌದು, ಪುರುಷೋತ್ತಮನಿಗೆ ದುಬೈಗೆ ಹೋಗ್ಲಿಕ್ಕೆ ಕನಸಿದೆ. ಒಟ್ಟಿನಲ್ಲಿ ದುಬೈಗೆ ಹೋಗಬೇಕು. ಯಾಕೆ? ಅಲ್ಲಿ ಏನಾದರೂ ಕೆಲಸ ಮಾಡಬೇಕಾ ಅಥವಾ ಏನು ಇದ್ರ ಉದ್ದೇಶ ಏನು ಅಂತ? ಯಾಕಂದ್ರೆ ಪುರುಷೋತ್ತಮನಿಗೆ ಅವ್ನಿಗೆ ಅಕ್ಕನ ಮದುವೆ ಮಾಡ್ಬೇಕಲ್ವಾ, ಹಾಗೆ ಅವನ್ ಮದುವೆ ಆಗ್ಬೇಕಲ್ವಾ. ಆಮೇಲೆ ಅವನು ಆ ಜೀನ್ಸ್ ಹಾಕಿ ಆ ಸೆಂಟ್ ಹಾಕಿ ಅವನು ಇಲ್ಲಿ ಬಂದು ಶೋಕಿ ಮಾಡ್ಬೇಕಲ್ವಾ. ಅವೆಲ್ಲ ಬೇಕು ಅಂದ್ರೆ ಪುರುಷೋತ್ತಮ ದುಬೈಗೆ ಹೋಗ್ಲೇಬೇಕು. ನಾನು ನಿಮ್ಮ ಟ್ರೇಲರ್ ನೋಡಿದೆ. ಆ ಟ್ರೇಲರಲ್ಲಿ ಆ ಕಾಸ್ಟ್ಯೂಮಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ರೆ ಅಂದರೆ ಒಂಥರ ಡಾಲ್ ಚಬ್ಬಿ ಆಗಿ ಆ ಕಾಸ್ಟ್ಯೂಮ್ಸಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರಿ. ಪ್ರಾಪರ್ ಅರಬ್ ಥರ ಹೌದು. ಆ ಕಾಸ್ಟ್ಯೂಮ್ ಹಾಕಿದಾಗ ಆ ಫೀಲ್ ಹೇಗಿತ್ತು? ಯಾರಾದರೂ ತಮಾಷೆ ಏನಾದರೂ ಮಾಡಿದ್ರಾ ಸೇಮ್ ಅದೇ ಥರ ಕಾಣಿಸ್ತಾ ಇದ್ದೀರಾ ಅಂತ? ತುಂಬ ಜನ ಅಂದಿದ್ದಾರೆ ಸೇಮ್ ಅದೇ ಥರ ಕಾಣ್ತಾ ಇದ್ದೀರಾ ಅಂತ. ಅಲ್ಲೇ ಇದ್ದೀರಲ್ಲ. ಸೊ ನಮ್ಮ ಮಮ್ಮಿ ಕೂಡ ತುಂಬ ಹೇಳಿದ್ರು ಸೇಮ್ ಹರಬ್ ಥರನೇ ಇದೆಯಾ, ಫೇರ್ ಆಗಿ ಸ್ಟೈಲ್ ಆಗಿ. ಸೊ ತಮಾಷೆ ಅಂತ ಯಾರು ಮಾಡಲಿಲ್ಲ, ಬಟ್ ನಮ್ಮ ಫ್ರೆಂಡ್ಸ್ ಸಾಮಾನ್ಯವಾಗಿ ಮಾಡ್ತಾರೆ. ಬಂದಾಗೆಲ್ಲ ಎಲ್ಲ ಬಿ ಅಂತಾರೆ, ಆ ಥರ ಮಾಡ್ತಾರೆ ಅಷ್ಟೇ. ಆ ಲುಕ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಆಗಿದ್ರೆ? ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ರಿಷಿಕಾ ಅವರೇ, ನಿಮ್ಮದು ಲಾಸ್ಟ್ ಟೈಮ್ ಒಂದು ಜೂನಿ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು. ಇವಾಗ ಪುರುಷೋತ್ತಮನ ಪ್ರಸಂಗ ರಿಲೀಸಿಗೆ ರೆಡಿ ಇದೆ. ಈ ಫೀಲನ್ನು ನೀವು ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ? ಹೇಗಿದೆ ನಿಮಗೆ? ಅಂದರೆ ತುಂಬ ಟೈಮಿಂದ ಓಕೆ ನಾನು ಶೂಟಿಂಗ್ ಹೋಗ್ತಿದ್ದೀನಿ, ಕೆಲಸ ಮಾಡ್ತಿದ್ದೀನಿ ಅಂತ ಫ್ಯಾಮಿಲಿಗೆ ಗೊತ್ತಿತ್ತು. ಬಟ್ ಏನು ಮಾಡ್ತಿದ್ದಾಳೆ, ಈ ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತೆ, ಅದೇ ಪ್ರಶ್ನೆಗಳಿತ್ತು. ಸೊ ಒಂದೇ ತಿಂಗಳಲ್ಲಿ 2 ಫಿಲ್ಮ್ಸ್ ರಿಲೀಸ್ ಆಗ್ತಿದೆ ಈಗ. ಸೊ ಅದೇ ಇಟ್ ಈಸ್ ಅ ಸರ್ಪ್ರೈಸಿಂಗ್ ಎಲಿಮೆಂಟ್. ಬಟ್ ಆಲ್ಸೋ ಅಂದರೆ ಈಗ ಏನಂದರೆ ಎಕ್ಸೈಟ್ಮೆಂಟ್ ಆಗ್ತಿದೆ. ಜೂನಿ ರಿಲೀಸ್ ಆದಾಗಲೂ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿತ್ತು. ಬಟ್ ಭಯ ಅಂತ ಏನೂ ಇಲ್ಲ. ಅಂದರೆ ಐ ಹ್ಯಾವ್ ದಿಸ್ ಹೋಪ್ ದಟ್ ಫಿಲ್ಮ್ ಚೆನ್ನಾಗಿದ್ರೆ ಆಡಿಯನ್ಸ್ ಡೆಫಿನೆಟ್ಲಿ ಬರ್ತಾರೆ. ಸೊ ಯಾ, ದಟ್ಸ್ ಮೈ ಟೇಕ್ ಅವೇ. ಇವಾಗ ಒಂದು ಸಿನಿಮಾ ಅಂತ ಮಾಡುವಾಗ ಅದ್ರ ಹಿಂದೆ ಒಂದು ಪ್ರಿಪ್ರೇಷನ್ ಅಂತ ಇರುತ್ತೆ. ಈ ಸಿನಿಮಾಗೂ ನೀವು ಹಿಂದೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿರ್ತೀರ. ಆ ಸಮಯ ಹೆಂಗಿತ್ತು? ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಆ ಸಿಚುವೇಶನ್ನ? ಈ ಸಿನಿಮಾ ಬಗ್ಗೆ ಪ್ರಿಪ್ರೇಷನ್ಸ್ ಅಲ್ಲ? ಹಾಂ, ಈ ಸಿನಿಮಾ ಬಗ್ಗೆ. ಸೊ ಇದು ನಾವು ಮ್ಯಾಂಗ್ಳೂರಲ್ಲಿ, ನನಗೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನಾನೊಬ್ಬನೇ ಬೆಂಗಳೂರವ. ಸೊ ಇನ್ಕ್ಲೂಡಿಂಗ್ ಹೀರೋಯಿನ್ ಸೇರಿಸಿ ಕ್ರೂ ಮೆಂಬರ್ಸ್ ಎಲ್ಲ ಮ್ಯಾಂಗ್ಳೂರು. ಸೊ ನನಗೆ ಇದು ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ನಾನು ಮಂಗಳೂರಲ್ಲೇ ಹೋಗಿ ಸೆಟ್ಲ್ ಆಗಿದ್ದು. ನಾನು 3-4 ತಿಂಗಳು ನಾನು ವಾಪಸ್ ಮನೆಗೆ ಬರಲಿಲ್ಲ. ಸೊ ಇಲ್ಲೆಲ್ಲ ಅಲ್ಲೇ ಹೋಗಿ ಜಾಯಿಂಡ ಹೋಗಿ, ಸೊ ಅಲ್ಲಿ 3 ತಿಂಗಳು ಸೆಟ್ಟಿಗಿಂತ ಮುಂಚೆ 3 ತಿಂಗಳು ನನಗೆ ವರ್ಕ್ಶಾಪ್ಸ್ ಇತ್ತು. ಎಲ್ಲ ಕಲಾವಿದರ ಜೊತೆ ವರ್ಕ್ಶಾಪ್ ಇತ್ತು. ಸೊ ಆ್ಯಕ್ಸೆಂಟ್ ಕಲಿಬೇಕಾಗಿತ್ತಲ್ಲ, ಸೊ ಆ್ಯಕ್ಸೆಂಟು, ಆ ಟೈಮಿಂಗ್ಸು ಪ್ರತಿಯೊಂದು ಕಲ್ತು ಸಿನಿಮಾ ಮಾಡಿದ್ದು. ಹಾಗಿದ್ರೆ ನೀವು ಮಂಗಳೂರವರಾಗಿರೋದ್ರಿಂದ ನಿಮ್ಗೇನು ಕಷ್ಟ ಅನಿಸಿಲ್ಲ? ಎಲ್ಲ ಆ್ಯಕ್ಚುಲಿ ಸೊ ನಾನು ಆ್ಯಕ್ಚುಲಿ ನನ್ನ ಸ್ಕೂಲಿಗೆಲ್ಲ ಅಬುದಾಬಿಯಲ್ಲಿ ಮಾಡಿದ್ದು. ನಾನು ಕನ್ನಡ ನನಗೆ ಮನೇಲಿ ತುಳು ಮಾತಾಡೋದು. ಸೊ ಕನ್ನಡ ನನಗೆ ಗೊತ್ತಿರಲಿಲ್ಲ. ಇಂಡಸ್ಟ್ರಿ ಬಂದಮೇಲೆ ನಾನು ಕಲ್ತಿದ್ದು. ಸೊ ದಟ್ಸ್ ದ ಥಿಂಗ್. ಸೊ ನಾನು ಮಂಗಳೂರು ಅಂತ ಗೊತ್ತಾದ್ಮೇಲೆ ನನಗೆ ಮಂಗಳೂರು ಕನ್ನಡ ಆ್ಯಕ್ಸೆಂಟ್ ಬರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಆ್ಯಕ್ಚುಲಿ ನಂದಂತೂ ಇವ್ರಿಗಿಂತ ವರ್ಸ್ಟ್ ಇತ್ತು. ನಾನು ಹೋಗ್ಬೇಕಾದವ್ರಿಗೆ ಆಡಿಷನ್ದೆ ನಾನು ತುಂಬ ನಗ್ತಿದ್ರು ಎಲ್ಲರೂ, ಅಂದರೆ ನಾನು ಆಡಿಷನ್ ಕೊಡಬೇಕಾದ್ರೆ. ಬಟ್ ಅದೇ ಸ್ವಲ್ಪ ಟ್ರೈನಿಂಗ್ ಮಾಡಿದೆ. ಬಟ್ ಐ ಡೋಂಟ್ ನೋ ಹೌ ಇಟ್ಸ್ ಕಮ್. ಹಾಗಿದ್ರೆ ನೀವು ಈ ಸಿನಿಮಾಗೆ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಿರೋದು ಅಂತನಾ? ಹಾಂ, ನಾನು ಆಡಿಷನ್ ಕೊಟ್ಟಿದ್ದೆ. ಹೌದು. ಓಕೆ. ನಿಮ್ಮದು ಇದು ಮೊದಲನೇ ಸಿನಿಮಾ ಅಂತ ನಾನು, ಅಂದರೆ ಹೀರೋ ಆಗಿ ಕಾಣಿಸ್ಕೊಂಡಿರೋದು ಮೊದಲನೇ ಸಿನಿಮಾ ಅಂತ ನಾನು ಕೇಳ್ಪಟ್ಟೆ. ಇವಾಗ ಈ ಸಿನಿಮಾ ಅಂತ ಬಂದಾಗ ಆ್ಯಕ್ಷನ್ ಇರುತ್ತೆ, ರೊಮ್ಯಾಂಟಿಕ್ ಇರುತ್ತೆ, ಒಂದು ಫ್ಯಾಮಿಲಿ ಡ್ರಾಮಾ ಇರುತ್ತೆ. ನಿಮ್ಗೆ ಇಷ್ಟದಲ್ಲಿ ಯಾವುದು ಕಷ್ಟ ಅಂತ ಅನಿಸಿದ್ದು? ಏನು ಎಲ್ಲ ಕಲಿತಾ ಬಂದಿರೋದಲ್ವ. ನಾನು ಅಂದರೆ ಸಡನ್ನಾಗಿ ಸಿನಿಮಾ ರಂಗಕ್ಕೆ ಬಂದವನಲ್ಲ. ನಾನು 5ನೇ ಕ್ಲಾಸಿಂದ ರಂಗಭೂಮಿನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆದ ನಂತರ ನಾನು ಹೈಯರ್ ಸ್ಟಡೀಸ್ ಆದಮೇಲೆ ಟೊರೊಂಟೊ ಫಿಲಮ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಕೂಡ ಮುಗಿಸಿ ಕೆನಡಾದಲ್ಲಿ ನಾನು ವಾಪಸ್ ಬಂದು ಇಲ್ಲಿ ಸಿನಿಮಾ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನನಗೆ ಕಷ್ಟ ಅಂತ ಯಾವುದಿಲ್ಲ. ಅಂದರೆ ನನಗೆ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒಂದು ಅಭ್ಯಾಸ ಇದೆ. ಒಂದು 15-20 ದಿವಸ ನನಗೆ ವರ್ಕ್ಶಾಪ್ ಬೇಕೇ ಬೇಕು. ಸೊ ಅದು ತುಂಬ ಅದೊಂದು ವರ್ಕ್ಶಾಪ್ ಅದು ಸಿಕ್ಬಿಟ್ರೆ
ಒಳ್ಳೆ ನಮಗೆ ಪ್ರಿಪೇರ್ ಮಾಡೋದು ಸಿಕ್ಬಿಟ್ರೆ ವಿ ಆರ್ ಪೊಪೆಟ್ಸ್ ಇನ್ ದ ಡೈರೆಕ್ಟರ್ಸ್ ಹ್ಯಾಂಡ್ಸ್ ಅಷ್ಟೇ. ಆ್ಯಕ್ಚುಲಿ ಹೇಳಬೇಕಾದ್ರೆ ರಿಹರ್ಸಲ್ಸ್ ಇಸ್ ಅ ಲಕ್ಸುರಿ, ಎಲ್ಲರಿಗೂ ಆ ಆಪರ್ಚುನಿಟಿ ಸಿಗಲ್ಲ. ಬಟ್ ನನಗೆ ಅಂದೆ ಇವರಿಗೂ ನಮಗೆ ಆ ಪುರುಷೋತ್ತಮ ಪ್ರಸಂಗಲ್ಲೂ ರಿಹರ್ಸಲ್ ಮಾಡೋ ಆಪರ್ಚುನಿಟಿ ಸಿಕ್ಕಿದೆ ನನಗೆ. ನಾನು ಬೇರೆ ಫಿಲ್ಮ್ಸ್ ನಾನು ಯಾವುದೆಲ್ಲ ಮಾಡಿದ್ದೀನಿ ಯಾವುದೆಲ್ಲ ಮಾಡ್ತಿದ್ದೀನಿ ಅದರಲ್ಲಿ ಎಲ್ಲ ಫಿಲ್ಮ್ಸಲ್ಲೂ ಆ ರಿಹರ್ಸಲ್ಸ್ದು ಲಕ್ಸುರಿ ಸಿಗ್ತದೆ. ಯಾಕಂದರೆ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಗಲ್ಲ ಆನೆಸ್ಟ್ಲಿ ಹೇಳಬೇಕಾದ್ರೆ. ಅಂದರೆ ತುಂಬ ಟೈಮ್ ಕನ್ಸ್ಟ್ರೇನ್ಸ್ ಇರುತ್ತೆ, ತುಂಬ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಬಟ್ ವಿ ಆರ್ ಬೋತ್ ಇನ್ ದಟ್ ವೇ ನಾವು ಇಬ್ಬರು ಸಿಮಿಲರ್ ಆಗಿದ್ದೀವಿ. ನಮಗೆ ಪ್ರಿಪ್ರೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೆಟ್ ಬರೋ ಮುಂಚೆ ಅಂದರೆ ಸೆಟ್ ಬಂದು ಡೈಲಾಗ್ಸ್ ನೋಡಿ ಹೇಳ್ಕೊಡೋದಾಗಲ್ಲ, ಅಂದರೆ ವಿ ಹ್ಯಾವ್ ಟು ಪ್ರಿಪೇರ್. ಅದೇ ಇವಾಗ ಪ್ರಾಕ್ಟೀಸ್ ಅಂತ ಮಾಡುವಾಗ ನಾವು ಕ್ಯಾಮ್ರಾ ಮುಂದೆ ಏನು ಮಾಡ್ತಾ ಇರಲ್ಲ, ಇವಾಗ ಆರ್ಟಿಸ್ಟ್ಗಳ ಜೊತೆಲಿ ಡೈಲಾಗ್ಸ್ ಎಲ್ಲ ತೊಗೊಳ್ತಾ ಇರ್ತೀವಿ. ಇವಾಗ ಸಡನ್ಲಿ ಕ್ಯಾಮ್ರಾ ಮುಂದೆ ಮಾಡಬೇಕು ಅಂತ ಒಂದಿರುತ್ತಲ್ಲ, ಸೊ ನೀವು ಫಸ್ಟ್ ದಿನ ಶೂಟ್ಗೆ ಹೋದಾಗ ಆ ಥರ ಫೀಲ್ ಆಗಿತ್ತು? ಇಬ್ಬರು ಫಸ್ಟ್ ದಿನ ಒಟ್ಟಿಗೆ ಶೂಟ್ ಮಾಡಿದ್ರೆ ಅಥವಾ ನಿಮ್ಮದು ಸೀನ್ಗಳು ಬೇರೆ ಇವ್ರ ಸೀನ್ಗಳು ಜೊತೆ ಇಲ್ಲ ಆ ಥರ ಬರೋದು ನಮಗೆ. ಯಾಕಂದ್ರೆ ನಾವು ಅದನ್ನ ಟ್ರೈನ್ ಅಪ್ ಆಗಿ ಬಂದಿರ್ತೀವಲ್ಲ, ಸೊ ನಾವು ಫಿಲ್ಮ್ ಸ್ಕೂಲಲ್ಲಿ ಕಲಿಯೋದೇ ಅದು ನಾವು. ಸೊ ಕ್ಯಾಮ್ರಾ ಮುಂದೆ ಹೆಂಗೆ ನಿಂತ್ಕೋಬೇಕು, ಯಾವ ಥರ ನಾವು ಫೇಸ್ ಮಾಡಿ ನಮ್ಮ ಒಂದು ಲೈಟ್ ಎಲ್ಲಿ ಬೀಳುತ್ತೆ ನಮಗೆ. ಈಗ ನಾವು ಇವ್ರ ಹತ್ರ ಮಾತಾಡಬೇಕಾದ್ರೆ ನಮ್ಮ ಲೈಟ್ ಇವ್ರ ಮೇಲೆ ಬೀಳ್ತಿದ್ಯಾ ಅಂತ ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಸ್ವಲ್ಪ ಅದನ್ನು ನಾವು ಕಲ್ತು ಬಂದಿರ್ತೀವಿ. ಸೊ ಅದು ಬೇರೆ. ಸೊ ಅವ್ರು ರಿಹರ್ಸಲ್ಸ್ ಮಾಡಬೇಕಾದ್ರೂ ಕೂಡ ನಮ್ಮ ಡೈರೆಕ್ಟರ್ ಆಗಲಿ ಅವ್ರು ಕ್ಯಾಮ್ರಾ ಪಾಯಿಂಟ್ ಆಫ್ ವ್ಯೂಲೇ ನಮಗೆ ಪ್ಲೇಸ್ಮೆಂಟ್ ಕೊಟ್ಟು ರಿಹರ್ಸಲ್ಸ್ ಮಾಡ್ತಿದ್ರು. ಸೊ ನಮಗೇನದು ಒಂಥರ ನರ್ವಸ್ನೆಸ್ ಫೀಲ್ ಆಗಲಿಲ್ಲ. ಅದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇವಾಗ ಬರೋ ಆರ್ಟಿಸ್ಟ್ಗಳಿಗೆ ಒಂದು ಪ್ರಿಪ್ರೇಷನ್ ಅಂತ ಇದ್ಬಿಟ್ರೆ ಒಂದು ಏನೋ ಹೇಳ್ತಾರಲ್ಲ ಪ್ರೊಡ್ಯೂಸರ್ಗೆ ಸ್ವಲ್ಪ ಕೆಲಸ ದುಡ್ಡು ಕಡಿಮೆ ಸೇವ್ ಆಗುತ್ತೆ ಅಂತ. ಅದು ಆ್ಯಕ್ಚುಲಿ ಕಂಪಲ್ಸರಿ, ಪ್ರಿಪರೇಷನ್ ಇಸ್ ವೆರಿ ವೆರಿ ಕಂಪಲ್ಸರಿ. ಬಟ್ ಮಾಡಲ್ಲ ತುಂಬ ಜನರು ಆ್ಯಕ್ಚುಲಿ ಮಾಡಲ್ಲ. ಬಟ್ ನಮಗೆ ನಾವು ಲಕ್ಲಿ ವಿ ಹ್ಯಾವ್ ದಿ ಆಪರ್ಚುನಿಟಿ ಟು ಡೂ ಇಟ್. ಇವಾಗ ಕಂಪ್ಲೀಟು ಈ ಸಿನಿಮಾದಲ್ಲಿ ನಿಮ್ಮದು ಕ್ಯಾರೆಕ್ಟ್ರು ಯಾವ ಥರ ನೀವು ಪ್ಲೇ ಮಾಡಿದ್ದೀರಾ ಅಂತ? ಓಕೆ, ಸೊ ಪುರುಷೋತ್ತಮ ಬಂದು ಒಬ್ಬ ಲೋಕಲ್ ಮಿಡಲ್ ಕ್ಲಾಸ್ ಮಂಗಳೂರಲ್ಲಿರೋ ಒಂದು ಹಳ್ಳಿಯಲ್ಲಿರೋ ಹುಡುಗ. ಸೊ ಆ ಕ್ಯಾರೆಕ್ಟರ್ ಬಂದು ಏನಂತ ಹೇಳ್ಬೇಕು, ತುಂಬ ಸಿಂಪಲ್ಲು, ತುಂಬ ಮುದ್ದ, ಭಯ ಪಡ್ತಾನೆ ಬೇರೆಯವ್ರಿಗೆ. ಏನೋ ನನ್ನ ಗುರಿ ಏನೋ ದುಬೈಗೆ ಹೋಗಬೇಕು, ಅದಕ್ಕೆ ಅಡ್ಡಿ ಏನು ಬರಬಾರ್ದು ಅಂತ ತುಂಬ ಒಂಥರ ಸಟಲ್ಲು, ಎಮೋಷನಲ್ಲು, ಸೋಲುವ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದೆ. ಓಕೆ, ಅಂದರೆ ನಿಮಗೆ ಈ ಪಾತ್ರದಲ್ಲಿ ಖುಷಿ ಇದೆ, ನಾನು ಈ ಪಾತ್ರ ಮಾಡಿರೋದು ನನಗೆ ಖುಷಿ ಅನಿಸಿದೆ ಅಂತ? ಮೊದಲನೇ ಸಿನಿಮಾದಲ್ಲೇ ನನಗೆ ಒಂದು ಈ ಥರ ಒಂದು ನಟನಾಗಿ ಒಂದು ಗುರುತಿಸ್ಕೊಳ್ಳೋ ಒಂದು ಕ್ಯಾರೆಕ್ಟರ್ ಸಿಗ್ತಲ್ಲ, ಅದು ನನ್ನ ಬ್ಲೆಸ್ಸಿಂಗು, ಅದೊಂದು ಬೂನ್ ನನಗೆ. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಸೊ ನಾನು ಇನಿಷಿಯಲಿ ಈ ಪಾತ್ರ ಮಾಡಬೇಕಾದ್ರೆ ನನಗೆ ತುಂಬ ಬೇರೆ ನನ್ನ ಪರ್ಸನಾಲಿಟಿಗಿಂತ ತುಂಬ ಬೇರೆ ಥರ ಇದೆ. ಬಟ್ ದೇದಾ ಸರ್ ಹೆಂಗಂದರೆ ಅವರು ಪ್ರಾಪರ್ಲಿ ಕ್ಯಾರೆಕ್ಟರ್ ಮೆಂಟ್ಯಾಲಿಟಿ ಏನಿದೆ ನನಗೆ ಲಿಟ್ರಲಿ ಲೈಕ್ ಅವ್ರು ಹೀ ಈಸ್ ವೆರಿ ಇಂಪ್ಯಾಕ್ಟ್ಫುಲ್ ವಿತ್ ವೆರಿ ಫ್ಯೂ ವರ್ಡ್ಸ್. ಅಂದರೆ ಹೀ ಜಸ್ಟ್ ಕ್ಯಾರೆಕ್ಟರ್ ಏನು ಬೇಕು ಹೇಳ್ಕೊಡ್ತಾರೆ, ಆ್ಯಂಡ್ ಅದಾದಮೇಲೆ ಮೈಂಡಲ್ಲಿ ಸೆಟ್ ಆಗ್ತದೆ, ಓ ದಿಸ್ ಇಸ್ ದ ಕ್ಯಾರೆಕ್ಟರ್ ಅಂತ. ಸೊ ಅದು ತುಂಬ ಅಂದರೆ ಅವ್ರು ಕೊಡೋ ಪಾಯಿಂಟ್ಸಿಂದ ಅವ್ರು ಏನು ನಮಗೆ ಹೆಂಗೆ ಟ್ರೈನ್ ಮಾಡಿದಾರಲ್ಲ, ಸೊ ದಟ್ ಸಿಟ್ಸ್ ಇನ್ ಯುವರ್ ಹೆಡ್. ಸೊ ಅದು ಮತ್ತು ಸೆಟ್ಟಲ್ಲಿ ಹೋಗ್ಬೇಕಾದ್ರೆ ತುಂಬ ಈಸಿಯಾಗಿ ಪರ್ಫಾರ್ಮ್ ಮಾಡ್ಬೋದು. ಈ ಸಿನಿಮಾ ಡೈರೆಕ್ಟರ್ ಅಂತ ಬಂದರೆ ದೇವದಾಸ್ ಕಪ್ಪಿಕಡ್ ಅವರು ಅಂತ ಹೇಳಿದ್ರು. ಅವರು ತುಳು ಇಂಡಸ್ಟ್ರಿನಲ್ಲಿ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ಮಾಡಿಕೊಂಡು ನಿರ್ದೇಶನ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಸ್ಥಾನನ ತಗೊಂಡಿರೋರು. ಇವಾಗ ಕನ್ನಡದಲ್ಲಿ ಅವರು ನಿರ್ದೇಶನ ಮಾಡಿದ್ದಾರೆ, ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ದಾರೆ. ಅವ್ರ ಜೊತೆ ನಟನೆ ಮಾಡುವಾಗ, ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಆಗಲಿ, ನಿಮಗೆ ಕೆಲಸ ಮಾಡುವಾಗಲಿ ಯಾವ ಥರ ಫೀಲ್ ಇತ್ತು? ಕಂಫರ್ಟೇಬಲ್ ಆಗಿ ಯಾವ ಥರ ನೀವು ಕಾಲ ಕಳೆದ್ರಿ? ಅಂದರೆ ಮೊದಲು ವರ್ಕ್ಶಾಪಲ್ಲಿ ಭಯ ಆಗುತ್ತೆ ನನಗೆ. ಅವ್ರ ಬಗ್ಗೆ ಕೇಳಿದ್ದೆ, ಅವ್ರು ಸ್ವಲ್ಪ ಆ್ಯಕ್ಟಿಂಗ್ ಅನ್ನೋ ವಿಚಾರದಲ್ಲಿ ಅವ್ರಿಗೆ ಹಂಗೆ ಅವ್ರಿಗೆ ಬಂದಿಲ್ಲ ಅಂದರೆ ಸ್ವಲ್ಪ ಕೋಪ ಕೊಡ್ತಾರೆ ಅಂತ. ಬಟ್ ನಮ್ಮನ್ನು ಅವ್ರ ಮಕ್ಕಳ ಥರ ನೋಡಿದ್ದಾರೆ. ನಮಗದೊಂದು ಪೇರೆಂಟಲ್ ಫೀಲಿಂಗ್ ನಮಗಿತ್ತು. ಸೊ ತುಂಬ ಕಂಫರ್ಟಬಲ್ ಆಗಿತ್ತು. ಹಾಗೆ ರೀತಿ ತುಂಬ ಚೆನ್ನಾಗಿ ಅವರಿಂದ ಕಲಿತು ಇದ್ದೀವಿ ಇಬ್ಬರು. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ತುಳು ಇಂಡಸ್ಟ್ರಿ ಆರ್ಟಿಸ್ಟ್ಗಳೇ ಇರೋದು ಅಂತ ಕೇಳಿದೆ. ಹೇಗೆ ಕನ್ನಡದವರು ಸಡನ್ಲಿ ತುಳು ಆರ್ಟಿಸ್ಟ್ಗಳ ಜೊತೆ ನಟನೆ ಮಾಡುವಾಗ ಹೇಗೆ ಅನ್ನಿಸ್ತು ನಿಮಗೆ? ಸಿ ಆಕ್ಟರ್ಸ್ ಆರ್ ಆಕ್ಟರ್ಸ್ ಅಷ್ಟೇ. ಅಲ್ಲ, ಇವಾಗ ಕನ್ನಡದವರಾಗಲಿ ಎಲ್ಲರೂ ನಮ್ಮವರೇ ಇರ್ತಾರೆ, ಸ್ವಲ್ಪ ಫ್ರೀಯಾಗಿ ನಾವು ಮಾತಾಡೋಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ. ಇವಾಗ ತುಳುದವ್ರು ಅಂದಾಗ ಸ್ವಲ್ಪ ಭಾಷೆಗಳದ್ದು ಸಮಸ್ಯೆ ಆಗಲಿ, ನಿಮಗೆ ತುಳು ಬರ್ತಿತ್ತ? ಹಾಗಿದ್ರೆ ಇಲ್ಲ, ತುಳು ನನಗೆ ಅರ್ಥ ಆಗ್ತಿತ್ತು, ಬರ್ತಾ ಇರಲಿಲ್ಲ. ಅದೇ ಹೇಗೆ ಮೇಂಟೈನ್ ಮಾಡಿದ್ರಿ? ಇವಾಗ ಅವರೆಲ್ಲ ತುಳುನೇ ಮಾತಾಡ್ತಿದ್ರ ಅಥವಾ ಕನ್ನಡದಲ್ಲೂ ಮಾತಾಡ್ತಾ ಇದ್ರ? ಅಲ್ಲ, ಅವ್ರು ಪರ್ಸ್ನಲ್ ಆಗಿ ಅವರು ತುಳು ಮಾತಾಡ್ತಿದ್ರು. ಬಟ್ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಅವರು ಕನ್ನಡ ಮಾತಾಡ್ತಿದ್ರು. ಡೈಲಾಗ್ಸ್ ಎಲ್ಲ ಕನ್ನಡದಲ್ಲೇ ಹೇಳ್ತಾ ಇದ್ರು. ಬಟ್ ಡೈರೆಕ್ಟರ್ ಅವರಿಗೆ ಈ ಥರ ಮಾಡಬೇಕು ಅಂತ ಒಂದೊಂದ್ಸರಿ ತುಳು ಹೇಳಿದವರು,
ನನಗೆ ಅರ್ಥ ಆಗೋದು ಅಷ್ಟಿಲ್ಲ. ಬಟ್ ನನ್ನ ಹತ್ರ ಅವ್ರು ಕನ್ನಡದಲ್ಲೇ ಮಾತಾಡಿ ನನಗೆ ವೇ ಆಫ್ ಕಮ್ಯುನಿಕೇಶನ್ ನನಗೆ ಕನ್ನಡನೇ ಆಬ್ವಿಯಸ್ಲಿ. ಬಟ್ ಇವ್ರಿಗೆ ತುಳು ಗೊತ್ತು, ಇವ್ರ ಹತ್ರ ತುಳು ಮಾತಾಡ್ತಾರೆ. ಅದೆಂಥ ಖುಷಿ ವಿಷಯ ಅಲ್ವಾ, ತುಳು ಅವರು ನಮ್ಮ ಕನ್ನಡನ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಗಳ ಜೊತೆ ಅಂತ. ಕರ್ನಾಟಕದಲ್ಲೇ ಇರೋದಲ್ಲ. ಅಲ್ಲಲ್ಲ, ತುಳು ಇವಾಗ ಕೆಲವೊಬ್ಬರಿಗೆ ತುಳು ಅವರು ಆಗಿದ್ರು ಕೂಡ ಕನ್ನಡ ಬರಲ್ಲ ಅಲ್ವಾ. ಆ ಥರ ಆಗಿರೋ, ಯಾಕಂದ್ರೆ ಅವರು ಹುಟ್ಟಿ ಬೆಳೆದಿರೋದು ಮನೆ ಭಾಷೆ ಎಲ್ಲ ತುಳು ಆಗಿರೋದ್ರಿಂದ ಕನ್ನಡ ಬರಲ್ಲ ಅಷ್ಟು ಈಸಿಯಾಗಿ. ಆಕ್ಚುಲಿ ಈಗ ನನಗೆ ಹೆಂಗಂದ್ರೆ ನಾನು ಅಬುದಾಬಿಯಲ್ಲಿ ಇದ್ದಲ್ಲ, ಅದಕ್ಕೆ ನನಗೆ ಕನ್ನಡ ಮಾತಾಡೋ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ. ಬಟ್ ಮಂಗಳೂರಲ್ಲಿ ಯಾರಿದಾರಲ್ಲ ಅವ್ರಿಗೆ ಕನ್ನಡ ಬರುತ್ತೆ, ಸ್ಲ್ಯಾಂಗ್ ಬೇರೆ ತರ ಇರುತ್ತೆ. ಇಲ್ಲಿ ಹೆಂಗ್ ಮಾತಾಡ್ತೀವಿ, ಸ್ಕೂಲಲ್ಲಿ ಓದಿರ್ತಾರಲ್ಲ, ಸ್ಕೂಲಲ್ಲಿ ಓದಿದ್ ನನ್ನ ಅಜ್ಜಿಗೆಲ್ಲ ಅವ್ರು ಓದೋದೆಲ್ಲ ಕನ್ನಡದಲ್ಲಿ. ಕನ್ನಡ ತುಂಬಾ ಅಂದ್ರೆ ನನ್ನ ಅಮ್ಮ ಅಪ್ಪ ಆಗ್ಲಿ ಅವ್ರೆಲ್ಲರಿಗೂ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ. ಬಟ್ ಸ್ವಲ್ಪ ಬೇರೆ ತರ ಮಾತಾಡ್ತಾರೆ, ಸ್ಲ್ಯಾಂಗ್ ಬೇರೆ ತರ ಇರುತ್ತೆ. ಬುಕ್ಕಿಶ್ ಕನ್ನಡ. ಈಗ ನಾವು ನಾರ್ತ್ ಕರ್ನಾಟಕಗೂ ಹೋದ್ರೆ ನಾವು ಬ್ಯಾಂಗ್ಳೂರಲ್ಲಿ ಹೆಂಗ್ ಮಾತಾಡ್ತೀವಿ ಹಂಗ್ ಮಾತಾಡಲ್ಲ. ಕೊಲೆಗಾಲ ಹೋದ್ರೆ ಅಲ್ಲಿ ಬೇರೆ ತರ ಮಾತಾಡ್ತಾರೆ. ಸೊ ಎಲ್ಲ ಆ ರೀಜನ್ ಸ್ಪೆಸಿಫಿಕ್ ಸ್ಲ್ಯಾಂಗ್ ಇರುತ್ತೆ. ಬಟ್ ಕನ್ನಡ ಅಂತೂ ಬರುತ್ತೆ. ನನಗಂತೂ ಕನ್ನಡ ಅದಕ್ಕೆ ಹಾಗಾಗಿ ಸ್ವಲ್ಪ ನನಗೆ ತುಂಬ ಡಿಫಿಕಲ್ಟ್ ಅಲ್ವಾ ಲ್ಯಾಂಗ್ವೇಜ್. ಬೆಂಗಳೂರಿಯನ್ಸ್ಗೆ ನಾವು ಅಲ್ಲಿನ ಭಾಷೆನೇ ನಮಗೆ ಗೊತ್ತಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಅದೇ ಸ್ಟಾರ್ಟಿಂಗಲ್ಲಿ ಇವಾಗ ನಾವು ಕನ್ನಡದವ್ರಾಗ್ಬಿಟ್ಟು ಅಂದರೆ ಕನ್ನಡ ಮಾತಾಡೋರಾಗ್ಬಿಟ್ಟು ಇವಾಗ ಬೇರೆ ಭಾಷೆ ಇವಾಗ ತುಳು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ಥರ ಮಧ್ಯೆ ಬಿಟ್ಟಾಗ ಫುಲ್ ಬ್ಲ್ಯಾಂಕ್ ಆಗ್ಬಿಡ್ತೀವಿ. ನಮಗೇನು ಗೊತ್ತಾಗಲ್ಲ, ಏನು ಮಾತಾಡಬೇಕು, ಎಲ್ಲಿದ್ದೀವಿ ಅನ್ನೋದೇ ಮರ್ತೋಗ್ಬಿಡ್ತೀವಿ. ಹೆಂಗೆ ಅಂದರೆ ಇಬ್ಬರಲ್ಲಿ ಒಬ್ರಿಗೆ ಕನ್ನಡ ಗೊತ್ತಿರ್ಬೇಕು, ಯಾರಿಗಾದ್ರೂ ಒಂದು ಭಾಷೆ ಬಗ್ಗೆ ಅರಿವಿರ್ಬೇಕು. ಇವಾಗ ನಮಗೆ ಕನ್ನಡ ಗೊತ್ತು, ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಹೇಳ್ಕೊಡೋದು ಅದು ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಇಲ್ಲ, ಇಲ್ಲಿ ಕಂಫರ್ಟಬಲ್ ಆಗುತ್ತೆ. ಚೆನ್ನಾಗಿತ್ತು ಜರ್ನಿ ಅಂತ ಹಾಗಿದ್ರೆ. ಅದೇ ಇವಾಗ ನಿಮ್ಮ ಸಿನಿಮಾ ಓವರ್ ಆಲ್ ಜರ್ನಿ ನೋಡಿದ್ರೆ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ತನ್ನ ಕನಸನ್ನು ಇಟ್ಕೊಂಡು ಅದ್ರ ಜೊತೆ ಲವ್ವನ್ನು ಯಾವ ಥರ ಮೇಂಟೈನ್ ಮಾಡಿದ್ರು ಮ್ಯಾಮ್? ಇವಾಗ ರಿಯಾಲಿಟಿಲಿ ಹೇಳಬೇಕಂದ್ರೆ ಮಿಡಿಲ್ ಕ್ಲಾಸ್ ಹುಡುಗನಿಗೆ ಒಂದು ಪಡ್ಕೋಬೇಕಾದ್ರೆ ಇವಾಗ ಡ್ರಾಪ್ ಮಾಡಬೇಕಾಗ್ತದೆ. ಹೌದು. ಸೊ ಈ ಸಿನಿಮಾದಲ್ಲಿ ಅವ್ನು ಡ್ರಾಪ್ ಮಾಡ್ತಾನ ಇಲ್ಲ ಅವನ ಜೊತೆಲೇ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾನ, ಅದನ್ನ ಸಿನಿಮಾದಲ್ಲೇ ಇದೆ, ಅದನ್ನು ಹೇಳಂಗಿಲ್ಲ. ಅದೇ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋರು ಅದೇ ಒಂದು ಬೇರೆ ಥರ ಡ್ರೀಮ್ ಮಾಡಿದ್ರೆ, ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ ಲೈಫಲ್ಲಿ, ಇಂಜಿನಿಯರಿಂಗ್ ಆಗಲಿ ಜಾಬ್ ಆಗಲಿ, ಅದು ಬಿಟ್ಟು ಬೇರೆ ಏನಾದರೂ ಮಾಡಿದ್ರು ತುಂಬ ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಕೆಲಸದ ಫ್ಯಾಮಿಲಿಯಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಫ್ಯಾಮಿಲಿ ರೆಸಿಸ್ಟೆಂಟ್ ಇಲ್ಲಾದರೂ ಬೇರೆ ನಮಗೆ ಎಷ್ಟಂತ ನಾನು ತುಂಬ ಸೊಸೈಟಲ್ ಪ್ರೆಷರ್ಸ್ ಇರುತ್ತೆ. ಸೊ ಆ ಥರ ಈ ಪಾತ್ರಗೂ ತುಂಬ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಫ್ಯಾಮಿಲಿ ಜೊತೆ ಆಗಲಿ ಗರ್ಲ್ ಫ್ರೆಂಡ್ ಜೊತೆ ಆಗಲಿ. ಸೊ ಡಿಸ್ಪೈಟ್ ಆಫ್ ದ್ಯಾಟ್ ಅವ್ರು ಹೆಂಗೆ ಅವ್ರ ಡ್ರೀಮ್ನ ಅಚೀವ್ ಮಾಡ್ತಾರೆ ಇಲ್ಲ, ದಟ್ ಇಸ್ ದ. ಅದೇ ಈ ಮಿಡಲ್ ಕ್ಲಾಸ್ ಲೈಫೇ ಅಂದರೆ ಎಲ್ಲ ಜೊತೆ ಫೈಟ್ ಮಾಡ್ತಾನೆ ಇರಬೇಕು ಯಾವಾಗಲೂ. ಒಂದು ಸ್ವಲ್ಪ ಲೋ ಆದರೂ ಕೂಡ ಕೈ ತಪ್ಪೋಗ್ಬಿಡುತ್ತೆ ಅಲ್ವಾ. ಏನೋ ಸಾಧಿಸ್ತಾರೆ ಅಂದರೆ ಆ ಫ್ಯಾಮಿಲಿಯವರು ರಿಲೇಟಿವ್ಸ್ ಹೆಂಗೆ ಮಾತಾಡ್ತಾರೆ, ಅದು ಜಾಸ್ತಿ ಇವಾಗ ಜನಗಳಿಗೆ ಇರೋದೇ ಅದು. ಮನೇಲಿ ಏನ್ ಮಾತಾಡ್ತಾರೆ ಅಂತಲ್ಲ, ಹೊರಗಡೆ ಯಾರು ಏನ್ ಮಾತಾಡ್ತಾರೆ ಅನ್ನೋದು ಜಾಸ್ತಿ ಮಾತಾಡ್ತಾರೆ. ಒಬ್ಬ ಏನೋ ಬೆಳೀತಾ ಇದ್ದಾನೆ ಅಂದ್ರೆ ಹೌದು ಬೇಕಿತ್ತ, ಇದಾಗಬೇಕಾಗಿತ್ತ, ಸರಿಗಾಯ್ತು, ಎಲ್ಲ ಚೆನ್ನಾಗಾದ್ರೆ ಓ ಗುಡ್ ಡಿಸಿಷನ್, ಸ್ಟ್ರಾಂಗ್ ಮೈಂಡ್. ಚೆನ್ನಾಗಿಲ್ಲದೆ ಯಾಕೆ ಮಾಡಿದ್ರು, ಸೊ ಇಟ್ ಡಿಪೆಂಡ್ಸ್. ಬಟ್ ಅದೇ ನಾವು ನಮ್ಮನ್ನ ಡಿಟ್ಯಾಚ್ ಮಾಡಬೇಕು, ಬೇರೆಯವ್ರು ಏನು ಕಮೆಂಟ್ಸ್ ಮಾಡ್ತಾರೆ ಅದರಿಂದ ಡಿಟ್ಯಾಚ್ ಆಗಿ ನಾವು ನಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಇವಾಗ ಈ ಸಿನಿಮಾ ಹೊರತುಪಡಿಸಿ ರಿಷಿಕಾ ಅವ್ರಿಗಾಗಿರ್ಲಿ ಅಜಯ್ ಅವ್ರಿಗಾಗಲಿ ಈ ಇಂಡಸ್ಟ್ರಿ ಅನ್ನೋದು ಬರೋದು ಎಷ್ಟು ಕಷ್ಟ ಆಯಿತು. ಒಂದು ಸಿನಿಮಾ ಮಾಡೋದಾಗಲಿ, ಒಂದು ಕ್ಯಾರೆಕ್ಟರ್ನ, ಇವಾಗ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡ್ತಾನೆ ಅಂದ್ರೂ ಕೂಡ ಅದು ಅವ್ರ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಇವಾಗ ನೀವು ಈ ಇಂಡಸ್ಟ್ರಿಗೆ ಬರುವಾಗ ಎಷ್ಟು ಸ್ಟ್ರಗಲ್ ಮಾಡಿದ್ರಿ ಈ ಕ್ಯಾರೆಕ್ಟರ್ಗಳನ್ನ ತಗೊಳ್ಳೋಕ್ಕೆ? ಅದು ನನಗೆ ಒಂದು ಕನಸಿತ್ತು, ನಾನು ಬರಲೇಬೇಕು ಅಂದರೆ. ಅದಕ್ಕೆ ಚಿಕ್ಕವರಿಂದನೇ ಆ್ಯಕ್ಟಿಂಗ್ ಕಲ್ತಿತ್ತು. ನಾನು 5th ಸ್ಟ್ಯಾಂಡರ್ಡಿಂದ ವಿಜಯನಗರ ಬಿಂಬ ಅಂತ ನೀವು ಕೇಳಿರ್ಬೋದು. ಎಲ್ಲರೂ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾರೆ, ನಾನು ನಾಟಕ ಕಲಿಯೋಕ್ಕೆ ಹೋಗೋದು ನಾವು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಈಗ ನಮ್ಮ ಬ್ಯಾನರಲ್ಲಿ ನಾವು ಕಿಸ್ ಅಂತ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ರು. ನನಗೆ ಹೀರೋ ಆಗಲಿಕ್ಕೆ ನನ್ನ ಒಂದು ಬ್ಯಾನರಲ್ಲಿ ನನಗೆ ಆಪರ್ಚುನಿಟಿ ಇರಲಿಲ್ಲ. ಯಾಕಂದರೆ ಪ್ರೊಡ್ಯೂಸರ್ ನನ್ನ ತಂದೆ ಒಪ್ಪಿರಲಿಲ್ಲ. ಅವ್ರಿಗೆ ಇವ್ನು ಯಾಕೆ ಮಾಡಬೇಕು, ಅದೇ ನಾನು ಟೊರೊಂಟೊ ಬಂದು ವಾಪಸ್ಸಾಗ ನಾನು ಕೇಳಿದಾಗ ನನಗೆ ಯಾವಾಗ ಫಿಲಮ್ ಮಾಡ್ತೀರಾ ಅಂದರೆ ಏನಕ್ಕೆ ಮಾಡಬೇಕು. ಸೊ ಹಾಗಾಗಿ ನನಗೆ ಫಸ್ಟು ಗುರುತಿಸಿದ್ದು ಮೆಹಬೂಬಾ ಅನ್ನೋ ಫಿಲಮಲ್ಲಿ, ಈಗ ರಿಲೀಸ್ ಆಗ್ತಿದೆ.
ಅದೊಂದು 4 years ಬ್ಯಾಕ್ ನನ್ನ ಫಸ್ಟು ಅನೂಪ್ ಆಂಟೋನಿ ಅಂತ ಗುರುಸಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಅದಾದಮೇಲೆ ಸ್ಪೂಕಿ ಕಾಲೇಜ್ ಅಂತ ರಂಗಿತರಂಗ ತೆಗೆದಿದ್ದು ಬ್ಯಾನರಲ್ಲಿ ಒಂದು ಆಲ್ಮೋಸ್ಟ್ ಒಂದು ಏನೋ ಒಂದು ವೇಟೇಜ್ ಇರುವ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿದ್ರು. ಸೊ ಅವೆರಡು ನೋಡಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ನನಗೆ ಆಪರ್ಚುನಿಟಿ ಪುರುಷೋತ್ತಮನ ಪ್ರಸಂಗ. ನಿಮ್ಮದು ಜರ್ನಿ ಹೇಳೋದಾದರೆ? ಸೊ ನನಗೆ ಅದೇ ಸೇಮ್ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಆ್ಯಕ್ಟರ್ ಆಗಬೇಕಂತ. ಬಟ್ ಮನೇಲಿ ಹೆಂಗಂದರೆ ಹೇಳೋಕ್ಕೆ ಆಗಿಲ್ಲ. ನಾವೆಲ್ಲ ನಮ್ಮ ಅಪ್ಪ ಇಬ್ಬರು ಇಂಜಿನಿಯರ್ಸ್, ನಾಲ್ಕು ಕೂಡ ಅಂದರೆ ನಾವು ಆ್ಯಂಡ್ ಆಲ್ಸೋ ವಿ ವರ್ ಗುಡ್ ಸ್ಟೂಡೆಂಟ್ಸ್. ಸೊ ಹಂಗಿದ್ದಾಗ ಬೇರೆ ಇದನ್ನು ಬಿಟ್ಟು ಬೇರೆ ಏನಾದರೆ ಮಾಡಬೇಕಂತ ಆಸಿದ್ರೆ ಅದು ಪೇರೆಂಟ್ಸ್ಗೂ ತುಂಬ ಭಯ ಆಗುತ್ತೆ. ಮತ್ತು ಇದು ಏನಂದರೆ ಈ ಫೀಲ್ಡಲ್ಲಿ ಅವ್ರಿಗೇನು ಗೊತ್ತಿಲ್ಲ. ಅಂದರೆ ಹೆಂಗೆ ಜನ್ಲಿ ಯು ಹಿಯರ್ ಅ ಲಾಟ್ ಆಫ್ ಥಿಂಗ್ಸ್, ಅದು ಹೆಂಗೆ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು. ಬಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ಐ ಸ್ಟಾರ್ಟೆಡ್ ನಾನು ಥಿಯೇಟರ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಹೆಂಗಂದರೆ ಇಟ್ಸ್ ಇಸ್ ಟೇಕಿಂಗ್ ಒನ್ ಸ್ಟೆಪ್ ಅಟ್ ಎ ಟೈಮ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಇಟ್ ಇಸ್ ಬೇಸಿಕಲಿ ಟೇಕಿಂಗ್ ಒನ್ ಸ್ಟೆಪ್ ಅಟ್ ಎ ಟೈಮ್. ಫೋಕಸಿಂಗ್ ನನ್ನ ಕ್ರಾಫ್ಟ್ ಮೇಲೆ ಫೋಕಸ್ ಮಾಡಬೇಕು. ನನ್ನ ಆ್ಯಸ್ ಎನ್ ಆರ್ಟಿಸ್ಟ್ ನಾನು ಎಷ್ಟು ಗ್ರೋ ಆಗ್ಬೋದು ಅದ್ರ ಮೇಲೆ ಫೋಕಸ್ ಆಗಬೇಕು. ಬೇರೆ ಎಲ್ಲ ಆಗ್ತಾ ಇರುತ್ತೆ, ಇನ್ನೂ ಆಗುತ್ತೆ, ಫ್ಯೂಚರಲ್ಲೂ ಆಗುತ್ತೆ. ವಿ ಕಾಂಟ್ ಕಂಟ್ರೋಲ್ ದ್ಯಾಟ್. ಬಟ್ ಐ ಕನ್ಸಿಡರ್ ಮೈ ಸೆಲ್ಫ್ ಟು ವೆರಿ ಲಕ್ಕಿ. ನನಗೆ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದೆ. ನನ್ನ ಜೂನಿ ಫಿಲ್ಮ್ ಆಗಲಿ, ಈ ಫಿಲ್ಮ್ ಆಗಲಿ, ದ ಫ್ಯೂಚರ್ 2 films that I'm doing right now. So that way I've also been lucky, but also ಬೇರೆ ಅದು ಸ್ಟ್ರಗಲ್ಸ್ ಇರುತ್ತೆ. ಬಟ್ ಇಟ್ಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಏನು ಮಾಡೋಕ್ಕಾಗಲ್ಲ. ಎಲ್ಲ ಯಾವುದೇ ಕರಿಯರ್ ತಗೊಂಡ್ರು ಆ ಕರಿಯರಲ್ಲಿ ಏನಾದರೆ ಸ್ಟ್ರಗಲ್ಸ್ ಇರುತ್ತೆ. ಅದೇ ಆ ಸ್ಟ್ರಗಲ್ ಇರಲಿಲ್ಲ ಅಂದರೆ ಈಗ ಈ ಸಿನಿಮಾದಲ್ಲಿ ಮಜಾನೇ ಇರ್ತಿರ್ಲಿಲ್ಲ ನೀವು ಅಲ್ವಾ? ಅದೇ ಯಾವುದೇ ಒಂದು ಕೆಲಸದ ಹಿಂದೆ ಆ ಸ್ಟ್ರಗಲ್ ಇರಲೇಬೇಕು. ಅವಾಗಲೇ ನಾವು ಹಿಂದ್ಗಡೆ ನೋಡಿದಾಗ ಇಷ್ಟೆಲ್ಲ ನಾವು ಕಷ್ಟಪಟ್ವಾ ಅಂತ ಫೀಲ್ ಮಾಡ್ಕೊಳಕ್ಕಾಗೋದು. ಅದೇ ಇವಾಗ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಗೆ ಇಷ್ಟ ಆಗಿರೋ ಆರ್ಟಿಸ್ಟ್ಗಳು ಅಂದರೆ ನಿಮಗೆ ಹೀರೋ ಆಗಿರ್ಬೋದು, ನಿಮಗೆ ಹೀರೋಯಿನ್ ಆಗಿರ್ಬೋದು, ಆ ಥರದ್ರಲ್ಲಿ? ಹೀರೋಯಿನ್ ನನಗೆ ರೀಸೆಂಟ್ಲಿ ನಾನು ಸಪ್ತಸಾಗರ್ ನೋಡಿದ್ದೆ. ಐ ಆಮ್ ಇನ್ ಲವ್ ವಿತ್ ರುಕ್ಮಿಣಿ ವಸಂತ್. ತುಂಬ ಒಳ್ಳೆ ಪರ್ಫಾರ್ಮರ್. ಆ್ಯಂಡ್ ಮೇಲ್ ಆ್ಯಕ್ಟರ್ಸಲ್ಲಿ ನನಗೆ ರಾಜ್ವಿ ಶೆಟ್ಟಿ ತುಂಬ ಇಷ್ಟ. ನನಗೆ ಎಸ್ಪೆಷಲಿ ಗರುಡಗಮ ನೋಡಿದ್ಮೇಲೆ ಐ ಬಿಕೇಮ್ ಅ ಹ್ಯೂಜ್ ಫ್ಯಾನ್. ಚಾರ್ಲಿ ಅಲ್ಲಿ ಅವ್ರು ಒಂದು ಈ ಕಮ್ಸ್ ಫಾರ್ 10 minutes ಬಟ್ ಎಷ್ಟು ಇಂಪ್ಯಾಕ್ಟ್ಫುಲ್ ಇದೆ ಅವ್ರ ಪರ್ಫಾರ್ಮೆನ್ಸ್. ನನಗೆ ಅದು ತುಂಬ ಇಷ್ಟ. ನನಗೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮೇಲೆ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ನಿಮ್ಮದು ಆ್ಯಕ್ಟಿಂಗ್ ವೈಸ್ ಒಂದು ಎಂಟರ್ಟೈನರ್ ಥರ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಒಂದು ಫ್ಯಾನ್ ಅಂದರೆ ಜಗ್ಗೇಶ್ ಸರ್. ಹೀರೋಯಿನಲ್ಲಿ ಆಲ್ ಟೈಮ್ ಫೇವ್ರೆಟ್ ಹೀರೋಯಿನ್ ಡೇಸಿ ಪಪ್ಪನ್. ಚೈಲ್ಡ್ಹುಡ್ ಕ್ರಶ್. ಇವಾಗ ಹ್ಯೂಜ್ ಕ್ರಶ್. ಅದೇ ನೀವು ಅದೇ ಥಿಯೇಟ್ರು ಮಾಡಿರೋದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಸೊ ನಿಮಗೆ ಆ ಥಿಯೇಟ್ರಲ್ಲಿ ಎಲ್ಲ ನಾವು ಥಿಯೇಟ್ರ್ ಅಂತ ಬಂದಾಗ ತುಂಬ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡಿರ್ತೀವಿ. ಏಜ್ ಆಗಿರೋರಿಂದ ಹಿಡಿದು ಹೆಂಗಾಗಿ ಈ ಥರದ್ರಲ್ಲಿ ಮಾಡಿರ್ತೀವಲ್ಲ, ಸೊ ನಿಮ್ಗೆ ತುಂಬ ಹತ್ತಿರವಾಗಿರೋ ಕ್ಯಾರೆಕ್ಟರ್ ನೀವು ಥಿಯೇಟ್ರಲ್ಲಿ ಯಾವುದು ತುಂಬ ಇಷ್ಟ ಆಗಿರೋದು? ಸೊ ನಾನು ಏನಂದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ಇಂಪ್ರೂವ್. ಸೊ ಇಂಪ್ರೂವ್ ಥಿಯೇಟರ್ ಮಾಡ್ತಿದ್ದೆ. ಸೊ ಅದು ಸ್ಕ್ರಿಪ್ಟೆಡ್ ಪ್ಲೇಸ್ ಅಲ್ಲ, ನಾವು ಆಡಿಯನ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಸೊ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಥಿಯೇಟರ್ ಬಂದಾಗ ನಾನು ಆ ಥರ ಡಿಫ್ರೆಂಟ್ ಏಜ್ ರೇಂಜಸ್ ನಾನು ಮಾಡಿಲ್ಲ, ಆಪರ್ಚುನಿಟಿ ಸಿಕ್ಕಿಲ್ಲ ನನಗೆ. ಏನಂದರೆ ಜಸ್ಟ್ ಬಿಫೋರ್ ಕೋವಿಡ್ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಐ ಯೂಸ್ ಟು ನನ್ನ ಈ ಥಿಯೇಟರ್ ಜೊತೆ ಕೆಲಸ ಮಾಡ್ತಿದ್ದೆ. ಸೊ ತುಂಬ ಅಂದರೆ ಕೆಲಸದ ಕಾರ್ಟೂನ್ ಕ್ಯಾರೆಕ್ಟರ್, ನನ್ನ ಏಜ್ ಕ್ಯಾರೆಕ್ಟರ್ಸೇ ನನಗೆ ಸಿಗ್ತಿತ್ತು. ಸೊ ದಟ್ಸ್ ದ ಬಟ್ ಇಟ್ಸ್ ಅಂದರೆ ಸೇಮ್ ಏಜ್ ಗ್ರೂಪಲ್ಲಿ ಲೈಕ್ ವೆರಿ ಡೈವರ್ಸಿಫೈಡ್ ಕ್ಯಾರೆಕ್ಟರ್ಸ್ ಸಿಗ್ತಿತ್ತು ನನಗೆ ಆ ಟೈಮಲ್ಲಿ. ನಮ್ದು ಹೇಳ್ಬೇಕಂದ್ರೆ ವಿಜಯನಗರ ಬಿಂಬದಲ್ಲಿ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಪಾತ್ರ ಮಾಡಿದ್ದೆ. ಹೆಸರು ಬಂದು ಕಾಕೋಲು ಕಿಯ ಅಂತ. ಇದೇನಂದರೆ ಕಾಗಕ್ಕ ಗೂಬಕ್ಕನ ಕತೆ. ಅಂದರೆ ಮಕ್ಕಳು ಹೆಂಗೆ ಕಾರ್ಟೂನ್ ಮೂಲಕ ಹಾಳಾಗ್ತಾರೆ ಅನ್ನೋದು ಒಂದು ಹಳ್ಳಿಯಲ್ಲಿ ತೋರಿಸುವ ಒಂದು ನಾಟಕ. ಅದರಲ್ಲಿ ಗೂಬೆ ಪಾರ್ಟ್ನದ್ದು. ಸೊ ಅದಿವತ್ತು ಒಂದು ಮೆಮೊರೇಬಲ್ ಕ್ಯಾರೆಕ್ಟರ್. ಕಾಕ್ರೋಚ್ ಒನ್ಸ್. ಯು ಪ್ಲೇ ಕಾಕ್ರೋಚ್. ಐ ಪ್ಲೇಡ್ ಎ ಟ್ರೀ. ಅಂದರೆ ಇವಾಗ ನಾನು ಕೇಳ್ಪಟ್ಟಂಗೆ ಈ ಥಿಯೇಟ್ರಲ್ಲಿ ಮಾಡಿರೋರು ಸಿನಿಮಾನ ಅಷ್ಟೊಂದು ಇಷ್ಟಪಡಲ್ಲ. ಅಂದರೆ ಥಿಯೇಟ್ರಲ್ಲೇ ಅಂದರೆ ನಾನು ಕೇಳ್ಪಟ್ಟಿರೋ ಹಾಗೆ ಅಂದರೆ ಥಿಯೇಟ್ರಲ್ಲೇ ನಮ್ಗೆ ಕಂಫರ್ಟೇಬಲ್ ಇದೆ ಚೆನ್ನಾಗಿ ನಾವು ಇಲ್ಲೇ ಅಂದರೆ ಇವಾಗ ನಾವು ಕ್ಯಾಮ್ರಾ ಮುಂದೆ ಮಾಡೋದಕ್ಕಿಂತ ಅವ್ರು ಲೈವ್ ಆಗಿ ಅಷ್ಟು ಜನಗಳ ಮುಂದೆ ಮಾಡ್ತಾರೆ. ಸೊ ಅವ್ರಿಗೆ ಕ್ಯಾಮ್ರಾ ಏನು ಅನಿಸಲ್ಲ, ಅಷ್ಟು ಜನಗಳ ಮುಂದೆನೇ ಮಾಡಿರ್ತಾರಲ್ಲ. ಸೊ ಹಾಗಾಗಿ ನಿಮ್ಗೆ ಯಾವತ್ತಾದರೂ ಥಿಯೇಟ್ರಲ್ಲೇ ನಾನು ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಯಾವತ್ತಾದರೂ ಒಂದು ಕ್ಯಾರೆಕ್ಟರ್ಗಳು ಮಾಡಿದಾಗ ಅನಿಸುತ್ತಾ?
ಆಗ ಮೋಸ್ಟ್ಲಿ ಅನಿಸಿರ್ಬೋದೇನೋ, ಬಟ್ ಇವಾಗ ನಮ್ಮ ಎಕ್ಸಾಂಪಲ್ ತೊಗೊಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ದೇವದಾಸ್ ಕಾಪಿಕಾಡ್ ಸರ್ ಹಾಂ ವರ್ಷದಲ್ಲಿ 365 ದಿವಸನೂ ನಾಟಕದಲ್ಲಿ ಬುಕ್ ಆಗುವ ಒಬ್ಬರು ಕಲಾವಿದ ಮಂಗಳೂರಲ್ಲಿ. ಸೊ ವರ್ಷದಲ್ಲಿ ಅವರಿಂದ ಬೇಕಾದ್ರೆ ಇದನ್ನು ನಾವು ಈ ಸೆಂಟೆನ್ಸ್ಗೆ ನಾವು ಮ್ಯಾಚ್ ಮಾಡ್ಬೋದು. ಅವ್ರಿಗೆ ಸಿನಿಮಾಗಿಂತಲೂ ಸ್ವಲ್ಪ ನಾಟಕದ ಮೇಲೆ ಆಸಕ್ತಿ ಜಾಸ್ತಿ. ಸಿನಿಮಾನೂ ಅದ್ಭುತವಾಗಿ ಮಾಡ್ತಾರೆ, ಬಟ್ ನಾಟಕದಲ್ಲಿ ದಿನ ಅವರು ಹೋಗಿ ಆ್ಯಕ್ಟ್ ಮಾಡಲಿಕ್ಕೆ ಯಾವತ್ತೂ ಒಂದು ಇಲ್ಲ ಅಂದಿರೋ ಒಂದು ಎಕ್ಸಾಂಪಲ್ಲೇ ಇಲ್ಲ. ಸೊ ಅದನ್ನು ಹೇಳ್ಬೋದು. ಅದೇ ಈ ನಾಟಕ ಮಾಡಿದವ್ರಿಗೆ ಒಂದು ಡಿಸಿಪ್ಲಿನ್ ಬರುತ್ತೆ. ಸಿನಿಮಾ ಬಗ್ಗೆ ಆಗಲಿ, ಒಂದು ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಆಗಲಿ ಒಂದು ಮರ್ಯಾದೆ ಬರುತ್ತೆ. ಅಲ್ಲಿ ಯಾರೋ ಬಂದ್ರೂ ನೀನು ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕಂದ್ರೆ ಮೊದಲು ಹೋಗಿ ಥಿಯೇಟ್ರ್ ಜಾಯ್ನ್ ಆಗು ಅಂತ ಹೇಳ್ತಾರೆ. ಅದು ನಿಮ್ಮ ಪ್ರಕಾರ ಹೌದು, ಅವ್ರು ಜಾಯ್ನ್ ಆಗಿದ್ರೆ ಬೆಸ್ಟು ಅಂತ ಹೇಳ್ತೀರಾ ಅಥವಾ ಹೇಗೆ? ತುಂಬ ಅಂದರೆ ಫಸ್ಟ್ ಆಫ್ ಆಲ್ ಅಂದರೆ ನಿಮಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇದ್ದರೆ, ಅಲ್ಲೂ ಥಿಯೇಟರ್, ನನಗೆ ಸ್ಕೂಲಲ್ಲಿ ಥಿಯೇಟರ್ ಮಾಡ್ತಿದ್ರೆ ಅದು ಕಾನ್ಫಿಡೆನ್ಸ್ ಇರುತ್ತೆ, ಸ್ಟೇಜ್ ಫ್ರೈಟ್ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ಅದು ಸ್ಟೇಜ್ ಫ್ರೈಟ್. ಈಗ ಕೆಲಸತಿ ಏನಾಗುತ್ತೆ ಅಂದರೆ, ನಾನು ಒಂದ್ಸತಿ ಪರ್ಫಾರ್ಮ್ ಮಾಡಬೇಕಾದ್ರೆ ಮಕ್ಕಳ ಮುಂದೆ ನಾವು ಪರ್ಫಾರ್ಮ್ ಮಾಡ್ತಿದ್ವಿ. ಒಂದು 4th ಇಂದ 6th 7th ಗ್ರೇಡರ್ಸ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ರು. ಅವ್ರೇನಂದರೆ ಶೋ ಮಧ್ಯ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಜೋಕ್ಸ್ ಕ್ರ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮುಂದೆ ಇದ್ದೆ, ನನಗೆ ಕೇಳ್ತಾ ಇತ್ತು ಅವ್ರು ಏನು ಹೇಳ್ತಿದ್ದಾರೆ ಅಂತ. ಬಟ್ ಯು ಹ್ಯಾವ್ ಟು ಗೋ ಆನ್, ಏನು ಮಾಡೋಕ್ಕಾಗಲ್ಲ ಅಂದರೆ ಯು ಕಾಂಟ್ ರಿಯಾಕ್ಟ್ ಟು ಇಟ್. ನಮ್ಗೆ ಏನು ಇದೆ, ಸೊ ಅದು ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದು ಏನಾಗುತ್ತೆ ಅಂದರೆ, ನಾನು ಈಗ ಫಿಲ್ಮಲ್ಲಿ ಬಂದಾಗ ದ ಮಿನಿಟ್ ಲೈಟ್ಸ್ ಗೋ ಆನ್, ದ ಮಿನಿಟ್ ಕ್ಯಾಮ್ರಾ ಗೋಸ್ ಆನ್, ನನಗೆ ಅದು ಆ ಸರ್ಕಂಫರೆನ್ಸ್ ಬಿಟ್ಟು ಬೇರೆ ಆ ಕಡೆ ಏನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಲಿ ನನ್ನ ಕೋ ಆ್ಯಕ್ಟರ್ ಮತ್ತು ನನ್ನ ಸೀನ್ ಅಷ್ಟೇ. ಸೊ ಆ ಒಂದು ದಟ್ ಸ್ಟ್ರೆಂತ್ ಇಟ್ ಬಿಲ್ಸ್ ಇನ್ ಯು. ಥಿಯೇಟರ್ ಆ ಸ್ಟ್ರೆಂತ್ ನಿಮಗೆ ಕೊಡುತ್ತೆ. ಸೊ ಐ ಮೀನ್ ಅಮಂಗ್ಸ್ ಅದರ್ ಥಿಂಗ್ಸ್ ದಟ್ ಇಸ್ ಒನ್ ಆಫ್ ದ ಪ್ಲಸ್ ಆಫ್ ಡೂಯಿಂಗ್ ಥಿಯೇಟರ್. ಅದಕ್ಕೆ ಸ್ಟಾರ್ಟಿಂಗಲ್ಲಿ ಥಿಯೇಟರ್ ಮಾಡಿದ್ರೆ ಅಟ್ಲೀಸ್ಟ್ ಫಾರ್ ಸಮ್ ಟೈಮ್ ಇಟ್ಸ್ ಅಂದರೆ ತುಂಬ ನಿಮಗೆ ಆ್ಯಕ್ಟರ್ಸಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಹೌದು, ಅದೇ ಇವಾಗ ನೀವು ಹೇಳಿದ್ರಿ ರಾಜ್ ಬಿ ಶೆಟ್ಟಿ ಅವರು ನಿಮಗೆ ತುಂಬ ಇಷ್ಟ ಅಂತ. ಅವ್ರ ಜೊತೆ ಸಿನಿಮಾ ಬಂದರೆ ಹೇಗೆ ಮೊದಲು ಒಪ್ಕೊಂಡ್ಬಿಡ್ತೀರಾ ಅನ್ಸುತ್ತೆ? ಬಿಕಾಸ್ ಎಸ್ಪೆಷಲಿ ಇಫ್ ಇಟ್ಸ್ ರಿಟನ್ ಬೈ ಹಿಮ್, ಅದೊಂದು ಶ್ಯೂರಿಟಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಅದೇ ನಾವು ಇಷ್ಟಪಡೋ ಆ್ಯಕ್ಟರ್ಸ್ಗಳು ನಮಗೆ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಾಗ ಕೂಡ ನಾವು ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡ್ತೀವಿ. ನಮಗೆ ಅದು ಏನು ನೆಕ್ಸ್ಟ್ ಒಂದು ಯೋಚನೆನೂ ಕೂಡ ಬರಲ್ಲ, ಮಾಡಿಬಿಡೋಣ ಅಂತ. ಅದೇ ಥರ ನೀವು ಅಂದರೆ ನೆಕ್ಸ್ಟ್ ಯಾವಾಗಾದರೂ ಜಗ್ಗೇಶ್ ಸರ್ ಜೊತೆ ಒಂದು ಮೂವಿ ಮಾಡಬೇಕನ್ನೋ ಆಸೆ ಏನಾದರೂ ಇದೆಯಾ? ಡೆಫಿನೆಟ್ಲಿ ಆಗಿರಲ್ಲ. ಅದೇ ಅವ್ರ ಜೊತೆ ಮೂವಿ ಮಾಡಿದ್ರೆ ಕಂಪ್ಲೀಟ್ ಫನ್ ಆಗಿರುತ್ತೆ, ಅದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಲ್ವಾ? ಅದೇ ಇವಾಗ ಅದೇ ಆರ್ಟಿಸ್ಟ್ಗಳಿಗೆ ಇವಾಗ ಫೈನಲಿ ನೀವು ಏನು ಹೇಳಕ್ಕೆ ಅಂದರೆ, ಹೊಸೊಬ್ರು ಬರೋರಿಗೆ ಏನೋ ಒಂದು ಭ್ರಮೆನಲ್ಲಿ ಬಂದುಬಿಡ್ತಾರೆ ಇವಾಗಿನವರು, ನಾನು ಹೀರೋ ಆಗಿಬಿಡ್ತೀನಿ, ಹೀರೋಯಿನ್ ಆಗಿಬಿಡ್ತೀನಿ ಅಂತ. ಅಂಥವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಏನಂತ ಅಂದರೆ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ. ಇದು ಒಂದು ದೊಡ್ಡ ಸಮುದ್ರ. ನಿಂತ್ಕೊಳ್ಬೇಕಂದ್ರೆ ನಿಮ್ಮಲ್ಲೇ ಒಂದು ಯೂನಿಕ್ನೆಸ್ ಇರಬೇಕು. ಸೊ ಫಸ್ಟ್ ಫಿಲಮಲ್ಲೇ ನೀವು ಆ ಸೂಪರ್ ಸ್ಟಾರ್ ಆಗಿಬಿಡ್ತೀರ, ಅದರ ಕನಸು ಅವೆಲ್ಲ ಆಗಲ್ಲ. ಸೊ ಅದಕ್ಕೆ ದಯವಿಟ್ಟು ಕಲ್ತ್ಕೊಂಡು, ಇದು ಒಂದು ಸುಮಾರು ವರ್ಷದ ತಪಸ್ಸಿದು. ಒಬ್ಬ ಇಂಡಸ್ಟ್ರಿಯಲ್ಲಿ ನಿಂತ್ಕೊಳ್ಬೇಕಂದ್ರೆ ಇದು ಆಟ ಆಡ್ದಂಗಲ್ಲ. ಸೊ ಅಷ್ಟೇ ಹೇಳೋದು, ಪ್ರಿಪೇರ್ ಆಗಿ ಒಳ್ಳೆ ಸ್ಕ್ರಿಪ್ಟನ್ನ ಚೂಸ್ ಮಾಡಿ, ಒಳ್ಳೊಳ್ಳೆ ಆಡಿಷನ್ಗೆ ಹೋಗಿ ಆ್ಯಕ್ಟ್ ಮಾಡೋದು ಹೆಂಗೆ, ಅಟೆಂಡ್ ಮಾಡೋದು ಹೆಂಗೆ, ಬೇಸಿಕ್ಕಿಂದಲೂ ಕಲ್ತ್ಕೊಂಡು ಬಂದು ಇರಿ. ಆ್ಯಂಡ್ ಅಷ್ಟೇ. ಅದೇ ನಿಮ್ಮ ಮೂವಿನಲ್ಲಿ ಇವಾಗ ಎಷ್ಟು ತಿಂಗಳು ನೀವು ಶೂಟ್ ಮಾಡಿರೋದು ಈ ಮೂವಿನ? 1 month, 1.5 month. 2 ಶೆಡ್ಯೂಲ್ ಇತ್ತು. ಓಕೆ, ಪ್ಲಸ್ 1 week. ಓಕೆ, ಈ 1.5 ತಿಂಗಳು ಅಂದ್ಕೊಂಬಿಡೋಣ. ಈ 1.5 ತಿಂಗಳಲ್ಲಿ ನಿಮಗೆ ತುಂಬ ಮರೆಯೋಕ್ಕೆ ಆಗದೆ ಇರೋಂಥ ಘಟನೆಗಳು ಸಿನಿಮಾದಲ್ಲಿ? ಐ ಥಿಂಕ್ ನನಗೆ ಸಾಂಗ್ ಶೂಟ್ ತುಂಬ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಅಂದರೆ ಬಿಸಿಲಲ್ಲಿ ನಾವು ಶೂಟ್ ಮಾಡಿದ್ವಿ. ನಾವು ಹೆಂಗೆ ಆಫ್ಟರ್ ಸಮ್ ಟೈಮ್ ಶೋಭರಾಜ್, ಅಜಯ್ ಮತ್ತು ನಾವು 3 ಜನ ಸಾಂಗಲ್ಲಿದ್ವಿ. ಎಷ್ಟು ಬಿಸಿಲು ಅಂದರೆ ನನಗೆ ನೆಕ್ಸ್ಟ್ ಡೇ ನನಗೆ 2 ದಿನ ನಾವು ಹೊರಗಡೆ ಶೂಟ್ ಮಾಡಿದ್ವಿ. 3rd ಡೇ ನಾನು ಬ್ಯಾಂಗ್ಳೂರ್ ವಾಪಸ್ ಬರಬೇಕು, ನನಗೆ ಫೀವರ್ ಆಗಿತ್ತು. ಅದನ್ನು ಹೀಟ್ ಸ್ಟ್ರೋಕ್ ಇಂದ ಫೀವರ್ ಅಷ್ಟು. ಮತ್ತೆ ನಾವು ಆಫ್ಟರ್ ಸಮ್ ಟೈಮ್ ನಮಗೆ ಏನು ಮಾಡ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಅಂದರೆ ಬ್ರೈನ್ ವರ್ಕ್ ಆಗ್ತಿಲ್ಲ. ಓಕೆ, ಅಲ್ಲಿ ಹೋಗ್ಬಿಟ್ಟು ಸ್ಮೈಲ್ ಮಾಡ್ಬಿಟ್ಟು ಬ್ರೈನ್ ಕೆಲಸ ಮಾಡೋಕ್ಕೆ ಸ್ಟಾಪ್ ಆಯ್ತು. ಸಮ್ ಹೌ ನಾವು 3 ಜನ ಅದನ್ನು ಸಮ್ ಹೌ ವಿ ಗಾಟ್ ಥ್ರೂ ದ ಡೇ. ಅದೇ ಅಲ್ಲಿ ಜಾಸ್ತಿ ಬಿಸಿಲಲ್ವಾ, ಅದಕ್ಕೆ ಆಫ್ಟರ್ನೂನ್ ಟೈಮ್ 1-2 o'clock ಹಂಪನ್ ಕಟ್ಟದಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ತುಂಬ ಕಷ್ಟ. ದ್ಯಾಟ್ ಪರ್ಟಿಕ್ಯುಲರ್ ಸಾಂಗ್ ಶೂಟೇ ನನಗೆ ಅಂದರೆ ಫಿಸಿಕಲಿ ತುಂಬ ಅಂದರೆ ಸೀನ್ಸ್ ಕಷ್ಟ ಇರೋ ಸೀನ್ಸ್ ಇತ್ತು, ಬಟ್ ಫಿಸಿಕಲಿ ತುಂಬ ಡ್ರೈನ್ ಆಗಿದ್ವಿ ನಾವು 3 ಜನ ಅದನ್ನು.
ಇದು ಎಲ್ಲೆಲ್ಲ ಶೂಟ್ ಮಾಡಿದ್ರಿ ನೀವು? ಕಂಪ್ಲೀಟ್ ಮಂಗಳೂರಲ್ಲೇ ಕಂಪ್ಲೀಟ್ ಮ್ಯಾಂಗ್ಳೂರ್ ಕರಾವಳಿ ಅಷ್ಟೇ. ಅಲ್ಲಿ ಅದೇ ಸ್ಟೋರಿ ಆಗಿರೋದನ್ನ ಕಂಪ್ಲೀಟ್ ಅಲ್ಲೇ ಮುಗಿಸ್ಬಿಟ್ಟು. ಓಕೆ, ಇವಾಗ ಸೆಟ್ ವಿಷಯಕ್ಕೆ ಬರೋಣ. ಸೆಟ್ಟಲ್ಲಿ ಯಾರು ಜಾಸ್ತಿ ತರಲೆ ಈ ಥರ ನೀವು ಇಬ್ಬರಲ್ಲಿ ಆಗಿರ್ಬೋದು, ಆರ್ಟಿಸ್ಟ್ಗಳಲ್ಲಿ ಆಗಿರ್ಬೋದು? ನಾನು ಜಾಸ್ತಿ ಮಾತಾಡ್ತೀನಿ, ಅದು ಗೊತ್ತು. ಮಾತಾಡ್ತಾರೆ ತಮಾಷೆ ಮಾಡ್ತಾ, ಕಾಲು ಎಳಿತಾ? ತರಲೆ ಅಂತ ಅಲ್ಲ, ಬಟ್ ಜಸ್ಟ್ ನಾನು ಹೇಳೋ ಜೊತೆ ಅಷ್ಟೇ. ಡೈರೆಕ್ಟರ್ ಸರ್ ಅಂದರೆ ಹೇಳ್ತೀವಿ ಸರ್, ಅವ್ರು ತುಂಬ ಫನಿಯೆಸ್ಟ್ ಪರ್ಸನ್ ತುಂಬ funny ಇದ್ದಾರೆ ಲೈಫಲ್ಲಿ ನೋಡಲಿಲ್ಲ. ಅವ್ರು ಬಂದು ಡೈರೆಕ್ಟ್ರೆ ಅದನ್ನ ಅಲ್ಲ ಸಾರಿ, ಅಂದರೆ ಮಿಸ್ಚೀವಿಯಸ್ ವೆರಿ ಮಿಸ್ಚೀವಿಯಸ್ ಅಂದರೆ ಒಂದು ವೆರಿ ಹ್ಯಾಪನಿಂಗ್ ಲೈವ್ಲಿ ಪರ್ಸನ್ ಡೈರೆಕ್ಟರ್ ಸರ್. ತುಂಬ ಕಡಿಮೆ ಅನ್ಸುತ್ತೆ ಅಲ್ವಾ ಆ ಥರ ಡೈರೆಕ್ಟ್ರುಗಳು ಸೆಟ್ಟಲ್ಲಿ ಅಷ್ಟು? ಬಟ್ ಐ ಥಿಂಕ್ ಅದೇ ಅವ್ರ ಪರ್ಸ್ನಾಲಿಟಿ, ದಟ್ಸ್ ವಾಟ್ ಮೇಕ್ಸ್ ಹಿಮ್ ಅ ಗ್ರೇಟ್ ಕಮಿಡಿಯನ್. ಅವ್ರ ಪರ್ಸ್ನಾಲಿಟಿ ಹಂಗಿದೆ, ಅವ್ರು ತುಂಬ ಕಾಮಿಕಲ್ ಇದ್ದಾರೆ. ಯಾವಾಗ ಜೋಕ್ ಮಾಡ್ತಿದ್ದಾರೆ ಗೊತ್ತೇ ಆಗಲ್ಲ. ಫಸ್ಟ್ ಅವ್ರು ಬಂದು ಏನೋ ಕೇಳ್ತಾರೆ, ನಾನು ಸೀರಿಯಸ್ಲಿ ಏನೋ ಕೇಳ್ತಿದ್ದಾರೆ ಅಂತ ನನಗೆ ಅರ್ಥ ಆಗಲ್ಲ. ಒಂದು 2-3 ಟೈಮ್ಸ್ ಹೇಳಿದ್ಮೇಲೆ ನನಗೆ ಗೊತ್ತಾಗ ಅವ್ರು ಜೋಕ್ ಮಾಡ್ತಿರ್ತಾರೆ, ಅಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ. ತುಂಬ ಅದೇ Yeah. ಇವಾಗ ಆರ್ಟಿಸ್ಟ್ಗಳಂದರೆ ಈ ರೀಲ್ಸ್ ಮಾಡೋದಾಗಲಿ ಈ ಥರ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ. ನಿಮ್ಗಳಿಗೆ ಆ ಥರ ಏನಾದರೂ? ರೀಲ್ಸ್ ಇಲ್ಲ, ನಂಗೆ ರೀಲ್ಸ್ ಮಾಡೋದು ಇಷ್ಟ ಇಲ್ಲ, ಬಟ್ ಕಂಟೆಂಟ್ ರೀಲ್ಸ್ ಮಾಡೋದು ಇಷ್ಟ. ಹಾಂ, ಕಂಟೆಂಟಲ್ಲಿ ರೀಲ್ ಮಾಡ್ತಾರಲ್ಲ ಅದಿಷ್ಟ. ಓಕೆ. ಅದು ಮಾಡಿಲ್ಲ, ಮುಂದೆ ನೋಡುವ. ಸದ್ಯಕ್ಕೆ ಮಾಡಿಲ್ಲ ನೀವು? ನಾನು ರೀಲ್ಸ್ ಅಂದರೆ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀನಿ? ಹಾಂ, ಅದೇ ನಾನು ಬ್ಲಾಗ್ ಮಾಡ್ತೀನಿ. ಸೊ ಐ ಲೈಕ್ ರೈಟಿಂಗ್. ನಾನು ಜನರಲಿ ನನಗೆ ಏನಾದರೂ ಎಸ್ಪೆಷಲಿ ಏನಾದರೂ ಹೆವಿ ಇಮೋಷನ್ಸ್ ಫೀಲ್ ಆಗ್ತಿದ್ರೆ ನಾನು ಇಮಿಡಿಯೇಟ್ಲಿ ನಾನು ನೋಟ್ ಪ್ಯಾಡ್ ಓಪನ್ ಮಾಡಿದ್ರೆ ಎಷ್ಟೊಂದು ನನಗೇನೆ ನೋಟ್ಸ್ ಬರಿತಾ ಇರ್ತೀನಿ. ಸೊ ಇಟ್ ಹೆಲ್ಪ್ಸ್ ಮಿ ಅಲೈನ್ ಮೈ ಥಾಟ್ಸ್. ಸೊ ಬ್ಲಾಗು ಮಾಡ್ತೀನಿ ಆ್ಯಂಡ್ ಐ ರೀಡ್ ಅ ಲಾಟ್ ಆಫ್ ಬುಕ್ಸ್. ರೀಸೆಂಟಾಗಿ ಯಾವುದು ಮಾಡಿದ್ರಿ? ರೀಸನ್ ನನಗೆ ಕರೆಂಟ್ಲಿ ನಾನು ಒಂದು ಬುಕ್ ಓದ್ತಿದ್ದೀನಿ, ದ ಕೈಟ್ ಆ್ಯಂಡ್ ರನ್ನರ್ ಅಂತ. ನಾ ಆ ಸೇಮ್ ಆಥರ್ದು ಬೇರೆ ಬುಕ್ಸ್ ಓದಿದ್ದೀನಿ ಮುಂಚೆ. ಸೊ ಐ ಫೈಂಡ್ ಇಟ್ ವೆರಿ, ಐ ಲವ್ ಹಿಸ್ ಬುಕ್ಸ್, ಬಟ್ ತುಂಬ ಡಿಸ್ಟರ್ಬ್ ಆಗ್ತೀನಿ ಅವ್ರ ಬುಕ್ ಓದ್ಮೇಲೆ. ಆ್ಯಕ್ಚುಲಿ ಕೈಟ್ ರನ್ನರ್ ನಾನು ಆಲ್ಮೋಸ್ಟ್ 2 ವೀಕ್ಸ್ ಗ್ಯಾಪ್ ಆದಮೇಲೆ ಮತ್ತೆ 3-4 ಡೇಸ್ ಬ್ಯಾಗ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ಸಿಂಕಿನ್ ಆಗಲಿ ಅಂತ. ಸೊ ನಾನು ಬುಕ್ಸ್ ತುಂಬ ಓದ್ತೀನಿ. ಐ ಲೈಕ್ ರೀಡಿಂಗ್ ಫಿಕ್ಷನಲ್ ನಾವೆಲ್ಸ್, ನನಗೆ ತುಂಬ ಇಷ್ಟ. ಅದೇ ಬುಕ್ಸ್ ಓದೋದು ತುಂಬ ಒಳ್ಳೆಯ ಅಭ್ಯಾಸ ಅದು. ಆರ್ಟಿಸ್ಟ್ಗಳಿಗೆ ಮೇನು, ಆರ್ಟಿಸ್ಟ್ಗಳು ತುಂಬ ಓದಿದ್ರೆ ಅವರು ಭಾಷೆಯಲ್ಲಿ ಸ್ವಲ್ಪ ಹಿಡಿತ ಆಗಲಿ, ಸ್ಪಷ್ಟನೆ ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ವಾ? ನನಗೆ ಆ್ಯಕ್ಚುಲಿ ನನ್ನ ಅಮ್ಮನಿಗೆ ತುಂಬ ಇಷ್ಟ ಬುಕ್ಸ್ ಓದೋದು. ಸೊ ನನಗೆ ಸ್ಕೂಲಿಂದನೇ ಅದು ಅಭ್ಯಾಸ ಇದೆ, ಬುಕ್ಸ್ ಓದೋದು. ಮತ್ತು ನನಗೆ ರಾತ್ರಿ ಮಲ್ಗೋ ಮುಂಚೆ ಐ ಹ್ಯಾವ್ ಟು ರೀಡ್. ನಾನು ಫೋನ್ ಯೂಸ್ ಮಾಡಿ ಮಲ್ಗೋಕ್ಕೆ ಟ್ರೈ ಮಾಡಿದ್ರೆ ನಿದ್ದೆ ಬರಲ್ಲ ನನಗೆ. ಐ ಹ್ಯಾವ್ ಟು ರೀಡ್ ಬಿಫೋರ್ ಐ ಸ್ಲೀಪ್, ಆವಾಗ ನಿದ್ದೆ ಬರುತ್ತೆ. ಸೊ ಇಟ್ಸ್ ಜಸ್ಟ್ ಅ ಹ್ಯಾಬಿಟ್ ನಾವು. ಅದು ತುಂಬ ಒಳ್ಳೆಯದು. ಇದು ನೀವು ಇವಾಗ ಡೈರೆಕ್ಟ್ರು ಸೆಟ್ಟಲ್ಲಿ ತುಂಬ ಫನ್ನಿಯಾಗಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಶೂಟ್ ಟೈಮಲ್ಲಿ. ಅಂದರೆ ಯಾವತ್ತೂ ಬೈದೇ ಇಲ್ವಾ ಹಾಗಿದ್ರೆ ನಿಮ್ಗಳಿಗೆ? ಯಾವುದೇ ಚಿಕ್ಕ ವಿಷಯನೋ ಇಲ್ಲ ಈ ವಿಷಯದಲ್ಲಿ ಬೈಸ್ಕೊಂಡಿದ್ದೀವಿ ಅನ್ನೋದು ಯಾವುದಾದ್ರೂ? ನನಗೆಲ್ಲ ನನ್ಗೆ ಯಾವತ್ತೂ ಬೈದಿಲ್ಲ. ಹಾಗಿದ್ರೆ ತುಂಬ ಒಳ್ಳೆ ಡೈರೆಕ್ಟ್ರೇ ಆಗಿದ್ರೆ ಒಂದು ವಿಷಯಕ್ಕೂ ಬೈದಿಲ್ಲ ಅಂದರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಡೈರೆಕ್ಟರ್ ಬೈಯೋದು. ಟಿಲ್ ನಾವು ಐ ನಾಟ್ ಎಕ್ಸ್ಪೀರಿಯನ್ಸ್. ಜನರಲಿ ಎಸ್ಪೆಷಲಿ ಆ್ಯಕ್ಟರ್ಸ್ಗೆ ಹೆಂಗಂದ್ರೆ ನಾವು ಹೋಗಿ ಪರ್ಫಾರ್ಮ್ ಮಾಡಬೇಕಲ್ಲ, ಅದಕ್ಕೆ ಡೈರೆಕ್ಟರ್ ತುಂಬ ಕೇರ್ಫುಲ್ ಅಂದರೆ ನಾನು ಡೈರೆಕ್ಟರ್ಸ್ ಆ್ಯಪ್ ವರ್ಕ್ ವೆರಿ ಕೇರ್ಫುಲ್. ಅವ್ರಿಗೆ ಮಿಸ್ಟೇಕ್ಸ್ ನಾವು ಎಲ್ಲರೂ ಮಾಡ್ತೀವಿ, ಬಟ್ ಆ್ಯಕ್ಟರ್ಸ್ಗೆ ಜನರಲಿ ಅವ್ರು ಭಯಲ್ಲ, ಯಾಕಂದರೆ ನಾವು ಹೋಗಿ ಪರ್ಫಾರ್ಮ್ ಮಾಡಬೇಕಲ್ಲ ಸ್ಕ್ರೀನ್ ಮುಂದೆ. ಹೌದು. ಸೊ ಅದಿರುತ್ತೆ. ಅದೇ ನೀವುಗಳು ಥಿಯೇಟ್ರ್ ಆರ್ಟಿಸ್ಟ್ ಆಗಿರೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಪ್ರಾಕ್ಟೀಸ್ ಇರೋದ್ರಿಂದ ಟೇಕ್ಗಳು ತೊಗೊಂಡೇ ಇರಲ್ಲ ಅಲ್ವಾ? ಇಲ್ಲ ನಾವು ಏನೇ ಆದ್ರೂ ವರ್ಕ್ಶಾಪ್ಸ್ ಅನ್ನೋದು ಬೇಕೇ ಬೇಕು. ಅದೇ ಅದೊಂದಿದ್ರೆ ಮಿಸ್ಟೇಕ್ಸ್ ಮಾಡ್ತೀವಿ. ಕೆಲಸತಿ ಸೀನಲ್ಲಿ ಸ್ಟಾರ್ಟ್ ಆಗಬೇಕಾದ್ರೆ ನಾವು ಏನೋ ಒಂದು ಸಮಥಿಂಗ್ ಕೆಲಸ ನಾನು ಹೇಳಿದಲ್ಲ, ಟೆಕ್ನಿಕಲ್ ಮಿಸ್ಟೇಕ್ಸ್ ಕೆಲಸದ ಇರುತ್ತೆ. ಕೆಲಸದ ರಿಹರ್ಸಲ್ಸಲ್ಲಿ ಹೆಂಗೆ ಮಾಡ್ತೀವಿ, ಅದು ಕ್ಯಾಮ್ರಾ ಮುಂದೆ ಏನೋ ಅದು ಹೊಸ ಲೊಕೇಶನ್ ಹೋಗೋದು ಕೆಲಸದ ವರ್ಕ್ ಆಗಲ್ಲ, ಅದಕ್ಕೆ 2-3 ಟೇಕ್ಸ್ ಆಗುತ್ತೆ. ಬಟ್ ಇಟ್ಸ್ ಅ ವೆರಿ ಕೊಲಾಬ್ರೇಟಿವ್ ಎಫರ್ಟ್. ಅಂದರೆ ಬೈಯೋದಲ್ಲ, ಬಂದು ಹೇಳೋದು ಓಕೆ ಇದು ವರ್ಕ್ ಆಗ್ತಲ್ಲ, ಇದನ್ನು ಟ್ರೈ ಮಾಡೋಣ ಅಂತ. ಇವಾಗ ಜಸ್ಟ್ ಒಂದು ಫನ್ನಿಯಾಗಿ ಹೋಗೋಣ. ಸೆಟ್ಟಲ್ಲಿ ಗ್ಯಾಪ್ ಸಿಕ್ಕರೆ ನಿದ್ದೆ ಮಾಡೋರು ಯಾರು? ಹೌದಾ? ನಿದ್ದೆ ಅಂದರೆ ತುಂಬ ಇಷ್ಟನಾಗಿದ್ರೆ ಅಥವಾ ಪುರುಷೋತ್ತಮ ಪ್ರಸಂಗದಲ್ಲಿ ಪುರುಷೋತ್ತಮನೇ ನಾನು. ಅಷ್ಟು ದಿವಸ ನಾನು ಇರ್ಬೇಕು ಸೆಟ್ಟಲ್ಲಿ. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 2 ಗಂಟೆವರೆಗೂ ಆಗೋದು ಒಂದ್ಸರಿ. ಜಾಸ್ತಿ ತಿಂತಾ ಇರೋರು? ನಾನು ಡಯಟಲ್ಲಿ ಕಂಟ್ರೋಲ್ ಮಾಡಿರ್ತೀರ ಅಷ್ಟೇ. ಒಂದೊಂದ್ಸಲಿ ಇವರು ಬೈತಾ ಇದ್ರೆ ನಾನು ಬೈತಾ ಇದ್ದೆ ಅಷ್ಟೇ, ಒಂದೊಂದ್ಸಲಿ ಅಷ್ಟೇ. ಅದೇ ಅವರೇ ಹೇಳ್ದಂಗೆ ಜಾಸ್ತಿ ಮಾತಾಡೋರು ಅವರೇ ಅಲ್ವಾ? ಅಂದರೆ ನೀವು ತುಂಬ ಕಡಿಮೆ ಮಾತಾಡೋದಾ ಅಥವಾ ಎಲ್ಲಿ ಎಷ್ಟು ಮಾತಾಡ್ತೀರಾ? ಬಟ್ ಕೆಲವೊಂದು ಕಡೆ ಕಡಿಮೆ, ನನಗಿಂತ ಕಡಿಮೆ ಅಷ್ಟೇ. ಅದು ಇರಲೇಬೇಕು. ಇಬ್ರು ಮಾತಾಡಿಲ್ಲ ಅಂದರೆ ಅಲ್ಲಿ ಆಗುತ್ತೆ ಕೆಲಸತಿ.
ಎ ಗುಡ್ ಲಿಸ್ನರ್ ಮೇಕ್ಸ್ ಎ ಗುಡ್ ಮ್ಯಾನ್. ಹೌದೌದು. ಗುಡ್ ಲಿಸ್ನರ್ ಆಲ್ಸೋ ಮೇಕ್ಸ್ ಎ ಗುಡ್ ಆಕ್ಟರ್. ಆಕ್ಟರ್. ಹಾಗಂತೇಳಿ ಮಾತಾಡದೆ ಬಿಟ್ಟರೆ ಅಲ್ಲಿ ಏನು ಇರೋದೇ ಇಲ್ಲ ವಿಷಯನೇ. ಇವಾಗ ನೀವು ಇಷ್ಟು ಕ್ಲೋಸ್ ಆಗಿದ್ದೀರಾ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ದಾರೆ. ಆಬ್ವಿಯಸ್ಲಿ ಇವಾಗ ಕೋ ಆರ್ಟಿಸ್ಟ್ಗಳಂದರೆ ಹೋಗ್ತಾ ಹೋಗ್ತಾ ಬಾಂಡಿಂಗ್ ಬಂದೇ ಬಿಡುತ್ತೆ ಅಲ್ವಾ. ಅದರಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಹೋದಾಗ ಕ್ಯಾಮ್ರಾ ಮುಂದೆ ನಿಂತ್ಕೋ ಆ್ಯಕ್ಟ್ ಮಾಡು. ನನಗಂತೂ ಆಗಿಲ್ಲ, ಯಾಕಂದ್ರೆ ನಾನು ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತೀನಿ. ಬಟ್ ನನ್ನ ಕೋ ಆ್ಯಕ್ಟರ್ಸ್ ಹೇಳಿದ್ದಾರೆ ಮುಂಚೆ ಅವ್ರು ಬೇರೆ ಫಿಲ್ಮಲ್ಲಿ ಆ್ಯಕ್ಟರ್ ಮಾತಾಡೇ ಇಲ್ಲ ಅಂತ. ಅದು ಏನಾಗುತ್ತೆ ಅಂದರೆ ಈಗ ಎಸ್ಪೆಷಲಿ ಇಮಿಡಿಯೇಟ್ ಲವ್ ಇಂಟ್ರೆಸ್ಟ್ ಇದ್ದರೆ ಇಲ್ಲಾಂದರೆ ಕ್ಲೋಸ್ ಬಾಂಡ್ ಇದ್ದರೆ, ಕ್ಯಾರೆಕ್ಟರ್ಸ್ ಕ್ಲೋಸ್ ಬಾಂಡ್ ಇದ್ದರೆ ಅದು ನನ್ನ ಅಟ್ಲೀಸ್ಟ್ ದಿಸ್ ಇಸ್ ಫಾರ್ ಮೀ. ಆದರೆ ಬಿಹೈಂಡ್ ದ ಸ್ಕ್ರೀನ್ ನಾವು ಮಾತಾಡ್ತಾ ಇಲ್ಲ, ಅದು ನನಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಐ ಹ್ಯಾವ್ ಟು ಟಾಕ್ ಟು ಮೈ ಕೋ ಆ್ಯಕ್ಟರ್ಸ್, ಹ್ಯಾವ್ ಅ ಫ್ರೆಂಡ್ಶಿಪ್ ವಿತ್ ದೆಮ್. ಇಲ್ಲಾಂದರೆ ಅದು ನನ್ನ ಸ್ವಲ್ಪ ಕಷ್ಟ ಆಗುತ್ತೆ. ಏನೇ ಆದರೂ ಅದು ಒಂದು ಕನೆಕ್ಷನ್ ಇರಬೇಕಲ್ಲ, ದಟ್ ಹ್ಯಾಪನ್ಸ್ ಬಿಹೈಂಡ್ ದ ಸ್ಕ್ರೀನ್ ಓನ್ಲಿ. ಅದು ತುಂಬ ಒಳ್ಳೆಯದು. ಕೆಲವೊಂದು ಸತಿ ಹೆಂಗಾಗ್ಬಿಡುತ್ತೆ ಅಂದರೆ ಮಾತಾಡಿಲ್ಲ ಅಂದರೆ ಎಷ್ಟು ಆ್ಯಟಿಟ್ಯೂಡು ಈ ಥರನೂ ಬಂದ್ಬಿಡುತ್ತೆ, ಎಷ್ಟು ಆ್ಯಟಿಟ್ಯೂಡ್ ಇವ್ರಿಗೆ ಈ ಥರನೂ ಬಂದ್ಬಿಡುತ್ತೆ. ಅದೊಂದು ಕಂಫರ್ಟೇಬಲ್ ಆಗಿರುತ್ತೆ. ನಾವು ಮಾತಾಡಿಬಿಟ್ರೆ ನೆಕ್ಸ್ಟ್ ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡ್ತೀವಿ ಅಂತ ಅಂದಾಗ ಅದೊಂದು ಬಾಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅದೇ ಇವಾಗ ನಿಮ್ಮ ಸಿನಿಮಾ ಮಾರ್ಚ್ 1 ರಿಲೀಸ್ ಆಗ್ತಿದೆ. ನಮ್ಮ ಜನಗಳು ಇವಾಗ ರಿಲೀಸ್ ಎಷ್ಟೋ ಸಿನಿಮಾಗಳಾಗುತ್ತೆ, ಅಷ್ಟು ಸಿನಿಮಾಗಳ ಮಧ್ಯೆ ನಿಮ್ಮ ಸಿನಿಮಾನೇ ಬಂದು ನೋಡಬೇಕು ಅಂತ ನೀವು ಯಾಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಇದು ಒಳ್ಳೆಯ ಒಂದು ಸ್ಟೋರಿ ಲೈನ್ ಇರುವಂಥ ಸಿನಿಮಾ. ಮತ್ತು ಈ ಸಿನಿಮಾ ನೀವು 5 ನಿಮಿಷದಲ್ಲೇ ಎಂಟೈರ್ ಸಿನಿಮಾಗೆ ನೀವು ಕನೆಕ್ಟ್ ಆಗ್ತೀರಾ. ನೀವು ಸ್ಕ್ರೀನ್ ಮೇಲೆ ಪುರುಷೋತ್ತಮನ ನೋಡಲ್ಲ, ನಿಮ್ಮನ್ನು ನೀವು ನೋಡ್ಕೋತೀರಾ. ಸೊ ನಾನು ಹೇಳ್ದಂಗೆ ಪ್ರತಿ ಒಬ್ಬರಲ್ಲೂ ಒಬ್ಬೊಬ್ಬ ಪುರುಷೋತ್ತಮ ಇರ್ತಾನೆ. ಪ್ರತಿ ಒಬ್ಬರ ಒಂದು ಕಥೆಗಳು ನಾವು ಸಿನಿಮ್ಯಾಟಿಕ್ ವೇಲ್ ತೋರಿಸ್ತೀವಿ ಅಷ್ಟೇ. ಆಮೇಲೆ ಈ ಜೀವನದಲ್ಲಿ ಒಂದು ಗುರಿನ ಮುಟ್ಟಿ ಒಂದೊಂದ್ಸರಿ ಅನಿಸ್ತದೆ, ಈ ಗುರಿ ಮುಟ್ಟಿದಾಗ ಇಷ್ಟಕ್ಕೆಲ್ಲ ನಾನು ಇಷ್ಟು ಹೊಡೆದಾಡೋದನ್ನ ಅಂತ ಒಂದು ಹೋಪ್ ಅನ್ನೋದೇ ಒಂದು ಬಿದೋದ್ರೆ ಮತ್ತೆ ಲೈಫಲ್ಲಿ ಕುಗ್ಗದೆ ಮತ್ತೆ ನಿಂತ್ಕೊಳ್ಳೋದು ಹೇಗೆ? ಪ್ರತಿಯೊಂದು ಪಾಸಿಟಿವ್ನೆಸ್ ಈ ಸಿನಿಮಾದಲ್ಲಿದೆ, ಅಷ್ಟೇ ಕಾಮಿಡಿ ಇದೆ, ಅಷ್ಟೇ ಎಮೋಷನ್ಸ್ ಇದೆ, ಪ್ರತಿಯೊಂದು ದಿಗ್ಗಜ ಆ್ಯಕ್ಟರ್ಸ್ ಇದ್ದಾರೆ. ಸೊ ಈ ಸಿನಿಮಾ ನಿಮಗಾಗಿ, ನಿಮ್ಮ ಸಿನಿಮಾ ನೀವು ಸಿನಿಮ್ಯಾಟಿಕ್ ವೇಲ್ ನೋಡ್ತೀರಿ ಅಷ್ಟೇ. ಅದೇ ಫೈನಲಿ ನಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ? ಮಾರ್ಚ್ 1 ನಮ್ಮ ಫಿಲ್ಮ್ ರಿಲೀಸ್ ಆಗ್ತಿದೆ. ಇಟ್ಸ್ ಅ ಫಿಲ್ಮ್ ಅಬೌಟ್ ಹೋಪ್, ಇಟ್ಸ್ ಅ ಫಿಲ್ಮ್ ಅಬೌಟ್ ಲವ್. ಸೊ ದಯವಿಟ್ಟು ಥಿಯೇಟರ್ನಲ್ಲೇ ಬಂದು ಫ್ಯಾಮಿಲಿ ಸಮೇತ ನೋಡಿ. ಕೊನೆಗೂ ನನಗೆ ದುಬೈಗೆ ಹೋಗೋ ಕನಸು ಈಡೇರ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರನೇ ಸಿಗಲಿಲ್ಲ. ಅಟ್ಲೀಸ್ಟ್ ಮಾರ್ಚ್ 1 ಸಿನಿಮಾ ನೋಡಿದ್ಮೇಲಾದರೂ ಸಿಗುತ್ತಾ ಅನ್ನೋದನ್ನು ನೋಡೋಣ. ಮಾರ್ಚ್ 1 ಪುರುಷೋತ್ತಮ ಪ್ರಸಂಗ ಸಿನಿಮಾ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ನಮ್ಮ ಕನ್ನಡ ಕಲಾವಿದರನ್ನು ಹಾರೈಸಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.